ಕೇಳಿಸ್ತಾ ಇದೆಯಾ? ಹರಿ ಓಂ. ಹಾ, ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಯಂ ಬ್ರಹ್ಮ ವರುಣೇಂದ್ರ ರುದ್ರಮರುತಃ ಸ್ತುನ್ವಂತಿ ದಿವೈಸ್ತವೈಃ ವೇದೈಃ ಸಾಂಗಪದಕ್ರಮೋಪನಿಷದೈಃ ಗಾಯಂತಿ ಯಂ ಸಾಮಗಾಂ ಧ್ಯಾನಾವಸ್ಥಿತ ತದಗತೇನ ಮನಸಾ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣಾಃ ದೇವಾಯ ತಸ್ಮೈ ನಮಃ. ಭವತಿ ಯದನುಭಾವಾತ್ ಏಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಎಲ್ಲ ಜಿಜ್ಞಾಸು ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳ್ತಾ, ನಿನ್ನೆ ಈ ಹಸ್ತಪ್ರತಿಶಾಸ್ತ್ರದ ಲಿಪಿಶಾಸ್ತ್ರದ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂತಹ ಪರಿಚಯವನ್ನ 2 ದಿನಗಳಲ್ಲಿ ನಾನು ಕೊಟ್ಟಿದ್ದೇನೆ. ಏನು ಅಂದರೆ, ಈ ಹಸ್ತಲೇಖ ಶಾಸ್ತ್ರದಲ್ಲಿ 3 ವಿಭಾಗಗಳಿದೆ. ಒಂದು ಸಾಮಾನ್ಯ ಹಸ್ತಲೇಖ ಶಾಸ್ತ್ರಸ್ಯ ಪರಿಚಯ, ಸಾಮಾನ್ಯವಾಗಿ ಹಸ್ತಲೇಖ ಶಾಸ್ತ್ರದ ಪರಿಚಯ. ಇದರಲ್ಲಿ ಏನೇನು ಬರ್ತದೆ ಅಂತಂದ್ರೆ, ಹಸ್ತಪ್ರತಿಗಳ ಸ್ವರೂಪ ಹೇಗಿರ್ತದೆ, ಅವುಗಳ ಪರಿಮಾಣ ಹೇಗೆ, ಅವುಗಳ ಸ್ವರೂಪ ಹೇಗೆ, ಅವುಗಳ ರಕ್ಷಣೆಯನ್ನು ನಾವು ಹೇಗೆ ಮಾಡಬೇಕು, ಹಸ್ತಪ್ರತಿಗಳನ್ನು ಸಂಗ್ರಹ ಹೇಗೆ ಮಾಡಬೇಕು, ಅವುಗಳ ವಿಭಾಗಗಳನ್ನು ಹೇಗೆ ಮಾಡಬೇಕು, ಅವುಗಳ ವರ್ಗೀಕರಣವನ್ನು ಹೇಗೆ ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಈ ಪ್ರಾಚೀನ ಹಸ್ತಪ್ರತಿಗಳನ್ನು ಹೇಗೆ ಅಧ್ಯಯನ ಮಾಡಬೇಕು, ಅಧ್ಯಯನ ಮಾಡುವುದಕ್ಕೆ ಒಂದು ಕ್ರಮ ಇದೆ. ಆ ಎಲ್ಲ ಕ್ರಮಗಳನ್ನು ಅನುಸರಿಸಿಕೊಂಡು ಈ ಹಸ್ತಪ್ರತಿಗಳನ್ನು, ಮಾತೃಕೆಗಳನ್ನು ಅಧ್ಯಯನ ಮಾಡಬೇಕು ಅನ್ನುವಂಥದ್ದು ಹಲವಾರು ವಿಷಯಗಳನ್ನು ಒಳಗೊಂಡಿರತಕ್ಕಂತಹ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ಮೊದಲನೇ ಭಾಗ. ಅದು ಹಸ್ತಲೇಖ ಶಾಸ್ತ್ರಸ್ಯ ಪರಿಚಯ. ಅನಂತರಂ ಲಿಪಿಶಾಸ್ತ್ರಂ ಅಧ್ಯಯನಂ. ಈ ಲಿಪಿಶಾಸ್ತ್ರದಲ್ಲಿ ಏನು ಲಿಪಿಗಳು, ಲೇಖನ ಪದ್ಧತಿ ಅಂತ ಕರಿತೀವಿ, ಪ್ರಾಚೀನ ಕಾಲದಲ್ಲಿ ಇರುವಂತಹ ಲೇಖನ ಪದ್ಧತಿಯ ಕಲೆ ಯಾವ ರೀತಿಯಾಗಿ ಬಂತು. ನಮ್ಮ ಭಾರತದ ಮೊಟ್ಟ ಮೊದಲ ಲಿಪಿ ಅದು ಬ್ರಾಹ್ಮಿ ಲಿಪಿ. ಕೇವಲ ಜಗತ್ತಿನ ಪ್ರಥಮ ಲಿಪಿ ಅಂತೆನಿಸಿಕೊಂಡಿರ್ತಕ್ಕಂಥದ್ದು ಬ್ರಾಹ್ಮಿ ಲಿಪಿ. ಖರೋಷ್ಠಿ, ಹೀಗೆ ಅನೇಕ ಲಿಪಿಗಳಿದೆ. ಸಂಸ್ಕೃತ ಭಾಷೆಯನ್ನ ಅನೇಕ ಲಿಪಿಗಳಲ್ಲಿ ಬರೆದಿಟ್ಟಿದ್ದಾರೆ. ಅದು ಶಾರದಾ ಇರಬಹುದು, ಅದು ನೇವಾರಿ ಇರಬಹುದು, ಅಥವಾ ಬೇರೆ ಬೇರೆ ಸ್ಕ್ರಿಪ್ಟ್ಗಳಲ್ಲಿ, ಅಥವಾ ನಂದಿನಾಗರಿ ಇರಬಹುದು, ತಿಗಳಾರಿ ಇರಬಹುದು, ಮಲಯಾಳಿ ಇರಬಹುದು, ಕನ್ನಡ ಲಿಪಿ ಇರಬಹುದು, ಹೀಗೆ ಗ್ರಂಥ ಲಿಪಿ ಇರಬಹುದು. ಹೀಗೆ ಸಂಸ್ಕೃತ ಭಾಷೆಯನ್ನ ಅನೇಕ ಲಿಪಿಗಳಲ್ಲಿ ಬರೆದಿಡುವ ಕೆಲಸವನ್ನ ಹಿಂದಿನ ಪ್ರಾಚೀನಕಾರರು ಮಾಡಿದ್ದಾರೆ. ಆ ಎಲ್ಲ ಲಿಪಿಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಲಿಪಿಶಾಸ್ತ್ರ ಅಧ್ಯಯನ ಅಂತ ಕರೀತಾರೆ. ಆಂಗ್ಲ ಭಾಷಾಯಾಂ ಪೈಲಿಯೋಗ್ರಫಿ ಇತಿ ವದತಿ. ಗ್ರಂಥ ಸಂಪಾದನ ಶಾಸ್ತ್ರಂ ಇನ್ನು 3ನೆಯ ವಿಭಾಗ. ಇದು ಸಂಶೋಧನೆಗೆ ಸಂಬಂಧಪಟ್ಟಿರತಕ್ಕಂತಹ ಮೊದಲು 2 ವಿಭಾಗಗಳನ್ನು ಅರ್ಥೈಸಿಕೊಳ್ಳದೇ ಇದ್ದರೆ ಈ 3ನೆಯ ವಿಭಾಗವನ್ನು ಅರ್ಥೈಸಿಕೊಳ್ಳುವುದು ತುಂಬಾ ಕಷ್ಟ. ಯಾವುದೇ ಗ್ರಂಥವನ್ನ ನಾನು ಎಡಿಟ್ ಮಾಡಬೇಕು ಅಥವಾ ಯಾವುದೇ ಗ್ರಂಥವನ್ನ ನಾನು ಸಂಪಾದನೆ ಮಾಡಬೇಕು ಅಂತಾದರೆ ಅವುಗಳ ಶುದ್ಧಾಶುದ್ಧ ವಿವೇಚನೆಯನ್ನ ಮಾಡ್ತಕ್ಕಂಥದ್ದು ಪರಿಷ್ಕಾರ ಪೂರ್ವಕಂ, ಪಾಠ ಪರಿಷ್ಕಾರ ಪೂರ್ವಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದನ್ನ ಗ್ರಂಥ ಸಂಪಾದನ ಶಾಸ್ತ್ರಂ ಅಂತ ಕರೀತಾರೆ. ಯಾವುದೋ ಒಂದು ಟೆಕ್ಸ್ಟ್ ಬುಕ್ ಅನ್ನ ಎಡಿಟ್ ಮಾಡಬೇಕು ಅಂತ ನಮಗೆ ಕೊಟ್ರೆ, ಆ ಟೆಕ್ಸ್ಟ್ ಬುಕ್ ಅನ್ನ ಎಡಿಟ್ ಮಾಡುವ ಸಂದರ್ಭದಲ್ಲಿ ಪಾಠ ಪರಿಷ್ಕಾರಗಳು ಹೇಗಿರಬೇಕು, ಯಾವುದು ಸರಿಯಾಗಿರ್ತಕ್ಕಂಥದ್ದು, ಯಾವ ಪಾಠ ಸರಿಯಾದದ್ದು, ಯಾವುದು ಶುದ್ಧ, ಯಾವುದು ಅಶುದ್ಧ ಅಂತ ಗುರುತಿಸುವಂತಹ ಅದನ್ನು ಯಾರು ಮಾಡಬೇಕು? ಸಂಸ್ಕೃತ ವಿದ್ವಾಂಸರಾಗಿರ್ತಕ್ಕಂಥವ್ರು ನಾವು ಮಾಡಬೇಕು. ಅದಕ್ಕೊಂದು ಕ್ರಮ ಇದೆ, ಅದಕ್ಕೊಂದೇ ಅಧ್ಯಯನದ ಪರಂಪರೆ ಇದೆ, ಅದಕ್ಕೊಂದು ಪದ್ಧತಿ ಇದೆ. ಆ ಪದ್ಧತಿಯನ್ನು ವಿಶೇಷವಾಗಿರ್ತಕ್ಕಂತಹ
ಆಗಿರ್ತಕ್ಕಂತಹ ಆ ಪದ್ಧತಿ ಅಂತ ಏನಿದೆ ಆ ಪದ್ಧತಿಗೆ ಸಂಬಂಧಪಟ್ಟಂತೆ ಆ ಗ್ರಂಥ ಸಂಪಾದನಾ ಶಾಸ್ತ್ರವನ್ನ ನಾವು ಅಧ್ಯಯನವನ್ನ ಮಾಡಬೇಕು ಎಂಬರ್ತಕ್ಕಂಥದ್ದು ಒಂದು ಭಾಗ. ಹೀಗೆ ಈ ಹಸ್ತಪ್ರತಿ ಶಾಸ್ತ್ರವನ್ನ ವಿಶೇಷವಾಗಿ ಅಧ್ಯಯನ ಮಾಡತಕ್ಕಂತಹ 3 ಕ್ರಮಗಳನ್ನು ನಮಗೆ ನಿನ್ನೆ ನಾವು ಕಿಂಚಿತ್ ತಿಳಿದುಕೊಂಡಿದ್ದೇವೆ. ಇನ್ನು ಲಿಪಿಶಾಸ್ತ್ರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಹಸ್ತಪ್ರತಿಗಳ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ಯೋ ರಕ್ಷೇತ್ ಶಿಥಿಲ ಬಂಧನಾತ್ ಮೂರ್ಖ ಹಸ್ತೆ ನದಾತವ್ಯಂ ಏವಂ ವದತಿ ಪುಸ್ತಕಂ ಅಂತ ಹೇಳಿದ್ದಾರೆ. ಏನು ಅಂದರೆ ಈ ವಿಶೇಷವಾಗಿರ್ತಕ್ಕಂತಹ ಹಸ್ತಪ್ರತಿಗಳನ್ನು ರಕ್ಷಣೆ ಮಾಡಬೇಕು. ನಾವು ಎಲ್ಲೆಲ್ಲೋ ಇಟ್ಟು ಬಿಟ್ಟರೆ ಅವುಗಳು ಕೆಟ್ಟು ಹೋಗ್ತದೆ. ಎಲ್ಲಿ ಅವುಗಳನ್ನು ಇಡಬೇಕು ಆ ಪರಿಸರದಲ್ಲೇ ಇರಬೇಕು. ಕೆಲವು ಸಂದರ್ಭದಲ್ಲಿ ನಾವು ಆ ವಿಶೇಷವಾಗಿರ್ತಕ್ಕಂತಹ ಹಸ್ತಪ್ರತಿಗಳನ್ನು ತೆಗೆದುಕೊಂಡು ಹೋಗಿ ಬೇರೆ ಪ್ರದೇಶಗಳಲ್ಲಿ ಇಡದೇ ಇರುವ ಪ್ರದೇಶಗಳಲ್ಲಿ ಇಟ್ಟು ಬಿಟ್ಟರೆ ಅಲ್ಲಿರ್ತಕ್ಕಂತಹ ಹಸ್ತಪ್ರತಿಗಳು ನಾಶ ಆಗಿ ಹೋಗ್ತದೆ. ಅದು ಕೇವಲ ನಮ್ಮ ಮನೆಯಲ್ಲಿರುವ ಹಸ್ತಪ್ರತಿಗಳ ನಾಶ ಅಲ್ಲ, ಅದು ನಮ್ಮ ದೇಶದ ಸಂಪತ್ತು, ಅದು ನಮ್ಮ ದೇಶದ ಐಶ್ವರ್ಯ. ಹಲವಾರು ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಾಚೀನರು ನಮಗೆ ಮಾಡಿಕೊಟ್ಟಿರ್ತಕ್ಕಂತಹ ದೊಡ್ಡ ಕೊಡುಗೆ ಅದು. ಹೀಗಾಗಿ ಅವುಗಳ ರಕ್ಷಣೆ, ಅವುಗಳ ಪ್ರಿಸರ್ವೇಷನ್, ಅವುಗಳ ಕನ್ಸರ್ವೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೀಗಾಗಿ ಅವುಗಳನ್ನು ಅವಶ್ಯವಾಗಿ ನಾವು ರಕ್ಷಣೆ ಮಾಡಬೇಕು. ಜಲಾದ ರಕ್ಷೆ, ಪ್ರಾಚೀನರು ಅನೇಕರು ತಮ್ಮ ತಮ್ಮ ಹಿರಿಯರು ಮನೆಯಲ್ಲಿ ಹಸ್ತಪ್ರತಿಗಳನ್ನು ಸಂಗ್ರಹಿಸಿ ಇಟ್ಟಿರ್ತಾರೆ. ಮುಂದೆ ಅದನ್ನು ಅಧ್ಯಯನ ಮಾಡ್ತಕ್ಕಂತಹವ್ರು ಇದ್ರೆ ಒಳ್ಳೆಯದು. ಅಧ್ಯಯನ ಮಾಡ್ತಕ್ಕಂಥವ್ರು ಇರದೇ ಇರುವ ಪ್ರಸಂಗದಲ್ಲಿ ಏನು ಅಂದರೆ ಮಳೆ ಆದಾಗ ಮೇಲಿಂದ ನೀರು ಬಿದ್ದು ಅಥವಾ ಈ ತರಹದಲ್ಲಿ ಆ ಹಸ್ತಪ್ರತಿಗಳು ನಾಶವಾಗ್ತಕ್ಕಂಥದ್ದು, ಆ ಪ್ರತಿಗಳಿಗೆ ಫಂಗಸ್, ಆ ಮಾತೃಕೆಗಳಿಗೆ ಒಂದು ತರಹದ ಫಂಗಸ್ ಅಟ್ಯಾಕ್ ಆಗ್ತಕ್ಕಂಥದ್ದು, ಅಲ್ಲಿರ್ತಕ್ಕಂತಹ ಪತ್ರಗಳು ಮುರಿದು ಹೋಗ್ತಕ್ಕಂಥದ್ದು, ಹೀಗೆ ನಾಶವಾಗ್ತಕ್ಕಂಥದ್ದನ್ನು ಉಳಿಸುವುದಕ್ಕಾಗಿ ಸಾಕಷ್ಟು ಸಂರಕ್ಷಣಾ ಉಪಾಯಗಳಿವೆ. ಆ ಸಂರಕ್ಷಣಾ ಉಪಾಯಗಳ ಮೂಲಕ ನಾವು ಅವುಗಳನ್ನ ವಿಶೇಷವಾಗಿ ಅಧ್ಯಯನವನ್ನ ಮಾಡಬೇಕು. ಹೀಗೆ ಅವುಗಳನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ನಾವು ಆ ಸಂರಕ್ಷಣೆಗಳನ್ನು ಹೇಗೆ ಮಾಡಬೇಕು, ಅದಕ್ಕೆ ಕ್ರಮ ಏನು, ಅದಕ್ಕೆ ಸರ್ಕಾರ ನ್ಯಾಷನಲ್ ಮ್ಯಾನುಸ್ಕ್ರಿಪ್ಟ್ ಮಿಷನ್ ಅಂತಾನೆ ಇದೆ, NMM ಅಂತ ಹೇಳಿ. ಅದು ರಾಷ್ಟ್ರೀಯ ಏನು ಹಸ್ತಪ್ರತಿ ಸಂರಕ್ಷಣಾ ಅಭಿಯಾನ ಕೇಂದ್ರದಿಂದ ಅನೇಕ ರೀತಿಯಾಗಿರ್ತಕ್ಕಂತಹ ಅದಕ್ಕೆ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಅವುಗಳ ಸಂರಕ್ಷಣೆಗೋಸ್ಕರವಾಗಿ ಇವತ್ತು ಸರ್ಕಾರ ಅದಕ್ಕೆ ಹೆಚ್ಚಿನ ಹಣವನ್ನು ಸಹಿತ ಮಂಜೂರಾತಿಯನ್ನು ಮಾಡಿ ಅವುಗಳ ಪ್ರಾಚೀನ ಹಸ್ತಪ್ರತಿಗಳ ಸಂರಕ್ಷಣೆ ಮಾಡ್ತಕ್ಕಂಥವರಿಗೂ ಸಹಿತ ಧನ ಸಹಾಯವನ್ನು ಮಾಡ್ತಕ್ಕಂಥದ್ದು ಸರ್ಕಾರ ಇವತ್ತು ಅದನ್ನ ಕೈಗೆತ್ತಿಕೊಂಡಿದೆ. ಸಾಕಷ್ಟು ಕೆಲಸಗಳು ಆ ಉದ್ದೇಶದಿಂದ ಆ ದೃಷ್ಟಿಯಿಂದ ಕೆಲಸಗಳು ಸಾಗ್ತಾ ಇದೆ. ಈ ಎಲ್ಲ ವಿಷಯ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಇದು ಹಸ್ತಪ್ರತಿ ಶಾಸ್ತ್ರದ ಸಾಮಾನ್ಯ ಪರಿಚಯದಲ್ಲಿ ಎಲ್ಲ ವಿಷಯಗಳು ಬರುತ್ತೆ. ಇವುಗಳ ರಕ್ಷಣೆಯನ್ನು ನಾವು ಮಾಡಲೇಬೇಕು ಅಂತ. ಅದಕ್ಕಾಗಿ ಕಷ್ಟೇನ ಲಿಖಿತಮ್ಮಯ ಯತ್ನೇನ ಪರಿಪಾಲಯೇತ ಅಂತ ಒಬ್ಬ ಲಿಪಿಕಾರ ಬರೀತಾನೆ. ಭಗ್ನ ಪೃಷ್ಠ ಕಟಿಗ್ರೀವ ಬದ್ಧ ದೃಷ್ಟಿ ರಥೋಮುಖ ಕಷ್ಟೇನ ಲಿಖಿತಮ್ಮಯ ಯತ್ನೇನ ಪರಿಪಾಲಯೇತ. ಅಲ್ಲಿ ಹೇಳ್ತಾರೆ ಕಷ್ಟೇನ ಲಿಖಿತಮ್ಮಯ ಯತ್ನೇನ ಪರಿಪಾಲಯೇತ ಅಂದ್ರೆ ನಾನು ತುಂಬಾ ಕಷ್ಟಪಟ್ಟು ಈ ವಿಶಿಷ್ಟವಾಗಿರ್ತಕ್ಕಂತಹ ಗ್ರಂಥವನ್ನ ಕಷ್ಟದಿಂದ ನಾನು ರಚನೆ ಮಾಡಿದ್ದೇನೆ. ಯಾಕಂದ್ರೆ ಒಂದು ಗ್ರಂಥವನ್ನ ರಚನೆ ಮಾಡಬೇಕಾದರೆ ಭಗ್ನ ಪೃಷ್ಠ ಕಟಿಗ್ರೀವ ನೋಡಿ, ಹಿಂದಿನವರು ನಾವೆಲ್ಲ ಇವತ್ತು ಬರೀತೇವೆ, ಟಂಕಣ ಮಾಡ್ತೇವೆ, ಏನು ಕೈಯಿಂದ ವಿಶೇಷವಾಗಿ ಟಂಕಣ ಮಾಡ್ತೇವೆ, ಕೈಯಿಂದ ಬರೀತೇವೆ. ನಮಗೆ 1-2 ಗಂಟೆ ಬರೆದರೆ 3 ಗಂಟೆ ಬಂದರೆ ಕೈ ನೋವು ಬರ್ತದೆ. ಆದರೆ ಹಿಂದಿನವರು ಬರೀತಾ ಇದ್ದಿದ್ದಿಲ್ಲ, ಕರ್ತನಂ ಅಂತ ಕರೀತಾರೆ. ಅಂದ್ರೆ ಆ ಲೇಖನಿಯನ್ನ ತೆಗೆದುಕೊಂಡು ತೀಕ್ಷ್ಣವಾಗಿರ್ತಕ್ಕಂತಹ ಲೇಖನಿಯನ್ನು ತೆಗೆದುಕೊಂಡು ಕೊರೆಯುವ ಕೆಲಸವನ್ನ ಮಾಡ್ತಾ ಇದ್ರು. ಆ ತಾಲಗ್ರಂಥಗಳ ಮೇಲೆ ಕೊರೆಯುವ ಕೆಲಸವನ್ನ ಅವರು ವಿಶೇಷವಾಗಿ ಮಾಡ್ತಾ ಇದ್ರು. ಹೀಗಾಗಿ ಅವರ ಆಸನ ಎಷ್ಟು ಜಯಬೇಕು, ಆಸನ ಜಯಬೇಕು. ಅಷ್ಟು ಮಾತ್ರ ಅಲ್ಲ, ಸೊಂಟದ ಭಾಗ ಗಟ್ಟಿ, ವಿಶೇಷವಾಗಿ ಅವರು ಕುಳಿತುಕೊಳ್ಳೋದಕ್ಕೆ ಒಂದು ಕಡೆಗೆ ಕುಳಿತುಕೊಳ್ಳುವಂತಹ ಕೆಲಸ
ಇಡೀ ದಿನಗಳ ಕಾಲ ಅವರು ಆ ಕೆಲಸ ಮಾಡಬೇಕಾಗ್ತಾ ಇತ್ತು. ಕಟಿ ಅಂದ್ರೆ ನಿಮಗೆ ಗೊತ್ತುಂಟು, ಕಟಿ ಭಾಗವೂ ಸಹಿತ ಅಷ್ಟು ಅಂದ್ರೆ ಸೊಂಟು ನೋವು ಬರ್ತದೆ ಅಂತಾರಲ್ಲ, ಹಾಗಾದ್ರೆ ಆಸನ ಜಯ ಇದ್ದರೆ ಮಾತ್ರ ಈ ರೀತಿ ಬರೀಲಿಕ್ಕೆ ಸಾಧ್ಯ ಉಂಟು. ಹೀಗಾಗಿ ಹಿಂದಿನವರು ಅತ್ಯಂತ ಕಷ್ಟದಿಂದಲೇ ನಾನು ನನ್ನ ಗ್ರೀವ ಅಂದ್ರೆ ಮುಖ, ಈ ಕುತ್ತಿಗೆಯ ಭಾಗ, ದೃಷ್ಟಿಯನ್ನ ಇಟ್ಟುಕೊಂಡು ನಾನಿಷ್ಟು ಕಷ್ಟಪಟ್ಟು ಬರೆದಿದ್ದೇನೆ ಹಸ್ತಪ್ರತಿಗಳನ್ನ, ಈ ಮ್ಯಾನ್ಸ್ಕ್ರಿಪ್ಟ್ಗಳನ್ನ ಇಷ್ಟು ಕಷ್ಟಪಟ್ಟು ನಾನು ಬರೆದಿದ್ದೇನೆ. ಕಷ್ಟೇನ ಲಿಖಿತಮ್ಮಯ ಯತ್ನೇನ ಪರಿಪಾಲಯೇತ. ಆದ್ರೆ ಇದನ್ನ ಎಷ್ಟು ಪ್ರಯತ್ನ ಪಟ್ಟು ನೀವು ರಕ್ಷಣೆ ಮಾಡಬೇಕು ಅಂದ್ರೆ ಇದು ಮತ್ತೆ ಇದನ್ನ ನೀವು ರೀಪ್ರೊಡ್ಯೂಸ್ ಮಾಡೋದು ತುಂಬಾ ಕಷ್ಟ. ಪ್ರಾಚೀನ ವಿಷಯಗಳನ್ನ ಮತ್ತೆ ಪುನರ್ ವಿಮರ್ಶೆ ಮಾಡಬಹುದೇ ಹೊರತಾಗಿ, ಚಿಂತನೆ ಮಾಡಬಹುದೇ ಹೊರತಾಗಿ ಒಂದು ಸ್ವತಂತ್ರ ಕೃತಿಯನ್ನ ನಾವು ರಚನೆ ಮಾಡಬೇಕಾದ್ರೆ ಬಹಳ ಕಷ್ಟ. ಇವತ್ತು ಎಷ್ಟೋ PhD ಪ್ರಬಂಧಗಳು ಬಂದಿರಬಹುದು, MPhil ಪ್ರಬಂಧಗಳು ಬಂದಿರಬಹುದು, ಆದರೆ ಎಷ್ಟು ಜನ ಕವಿಗಳಾಗಿದ್ದಾರೆ, ಎಷ್ಟು ಜನ ಸ್ವತಂತ್ರ ಕೃತಿಗಳನ್ನ ರಚನೆ ಮಾಡಿ ಅವುಗಳನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ ತಿಳಿಸಿ. ಬಹಳ ಬೆರಳೆಣಿಕೆಯಲ್ಲಿ ಮಾತ್ರ ಈ ಕೆಲಸ ಆಗಿದೆ. ಆದರೆ ಹಿಂದಿನ ಹಿರಿಯರು ಮಾಡಿರ್ತಕ್ಕಂತಹ, ಪ್ರಾಚೀನಕಾರರು ಮಾಡಿರ್ತಕ್ಕಂತಹ ವಿಷಯವನ್ನೇ ಸಂಶೋಧನೆ ಮಾಡಿ ನಾವು ಕೊಟ್ಟು ಸಂಶೋಧಕರೆನಿಸಿಕೊಂಡದ್ದು. ಯಾಕಂದ್ರೆ ಆ ಕೆಲಸ ಆದರೂ ಮಾಡೋಣ, ನಮಗೆ ಪರಿಪೂರ್ಣವಾಗಿ ಏನಂದ್ರೆ ಸ್ವತಂತ್ರವಾಗಿಯೇ ಬೇರೆ ಬೇರೆ ಗ್ರಂಥಗಳನ್ನ, ಸ್ವತಂತ್ರ ಕೃತಿಗಳನ್ನ ರಚಿಸುವಂತಹ ಅವಕಾಶ ಇಲ್ಲದೇ ಇದ್ದರು. ಇರುವಂತಹ ಗ್ರಂಥಗಳನ್ನ ರಕ್ಷಣೆ ಮಾಡಿ ಆ ಗ್ರಂಥಗಳ ಒಳಗಡೆ ಏನಿದೆ, ಆ ಗ್ರಂಥಗಳಲ್ಲಿ ಏನು ವೈಶಿಷ್ಟ್ಯ ಅಡಗಿದೆ ಅದನ್ನ ಪ್ರಪಂಚಕ್ಕೆ ತಿಳಿಸುವುದಿದೆಯಲ್ಲ, ಇದೇ ಒಂದು ವಿಶೇಷವಾಗಿರ್ತಕ್ಕಂತಹ ಯೋಗದಾನ. ಹೀಗಾಗಿ ನಮಗೆ ಗೊತ್ತಿಲ್ಲದ ಅನೇಕ ವಿಚಾರಗಳು ಇವತ್ತಿಗೂ ಸಹಿತ ಅವುಗಳು ಮಾತೃಕೆಗಳ ಸ್ವರೂಪದಲ್ಲಿ ಮತ್ತು ಎಲ್ಲ ಗ್ರಂಥಾಲಯಗಳಲ್ಲಿ ಪುಸ್ತಕದ ಸ್ವರೂಪಗಳಲ್ಲಿಯೇ ಅವು ಉಳಿದುಕೊಂಡಿದೆ. ಎರಡು ವಿಷಯಗಳನ್ನ ನೀವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಏನು ಅಂದ್ರೆ ಮಾತೃಕಾ ಅಂತಂದಾಗ ಅದಕ್ಕೆ ಆದರ್ಶ ಪ್ರತಿ ಎಂದು ಕರೀತಾರೆ. ಅಂದ್ರೆ ಮಾತೃಕಾ ಅಂದ್ರೆ ಅವುಗಳಿಗೆ ಮೂಲ ಗ್ರಂಥಗಳು, ತಾಲ ಗ್ರಂಥಗಳು ಅಂದಾಗಲೂ ಅವುಗಳು ಮೂಲ ಗ್ರಂಥಗಳು. ಪುಸ್ತಕ ಎಂಬ ಶಬ್ದವನ್ನ ಪ್ರಾಚೀನಕಾರರು ಪುಸ್ತಕ ಅಂತ ಕರೀತಾ ಇದ್ರಲ್ಲ, ಪುಸ್ತಕ ಶಬ್ದಸ್ಯ ಪ್ರಾಚೀನ ಕಾಲೇ ಪ್ರತಿಕೃತಿ ಇತ್ಯರ್ಥೆ ಪ್ರಯುಜ್ಯತೆ ಸ್ಮ. ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಪುಸ್ತಕ ಅಂದ್ರೆ ಅದು ಪ್ರತಿಲಿಪಿ, ಅಂದ್ರೆ ಮೂಲ ಗ್ರಂಥವನ್ನ ನೋಡಿ ಪ್ರತಿಲಿಪಿ ಮಾಡುವುದು, ಕಾಪಿ ಮಾಡುವುದು. ಆ ಗ್ರಂಥದಲ್ಲಿ, ಆ ಮೂಲ ಗ್ರಂಥದಲ್ಲಿ ಏನು ಬರೆದಿದೆಯೋ ಅದನ್ನು ನೋಡಿ ನಾನು ಈ ಪುಸ್ತಕದಲ್ಲಿ ಬರೆಯುವುದು, ಅದು ಪ್ರತಿಲಿಪಿ. ಅದಕ್ಕೆ ಪುಸ್ತಕ ಅಂತ ಕರೀತಾರೆ. ಮಾತೃಕ ಅಂದ್ರೆ ಅದು ಮೂಲ ಗ್ರಂಥ, ಆದರ್ಶ ಗ್ರಂಥ. ನಾನು ಹೇಳ್ತಾ ಇದ್ದದ್ದು ಪುಸ್ತಕ ರೂಪದಲ್ಲಿ ಗ್ರಂಥಗಳು ಬರಬೇಕಾದರೆ ಮೂಲ ಗ್ರಂಥಗಳ ಸಂಶೋಧನೆಯನ್ನ ಮಾಡಬೇಕಾಗಿರ್ತಕ್ಕಂಥದ್ದು ಸಂಸ್ಕೃತ ವಿದ್ವಾಂಸರ ಕರ್ತವ್ಯವಾಗಿದೆ. ಹೀಗಾಗಿ ಈ ಎಲ್ಲ ದೃಷ್ಟಿಕೋನವನ್ನ ಇಟ್ಟುಕೊಂಡು ಒಂದು ಭೌತಿಕವಾಗಿರ್ತಕ್ಕಂತಹ ಸಂರಕ್ಷಣೆ, ಹಸ್ತಪ್ರತಿಗಳ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದರ ಭೌತಿಕವಾಗಿಯೂ ಸಹಿತ ಅದರ ಸಂರಕ್ಷಣೆಯನ್ನು ಮಾಡಬೇಕು. ಇನ್ನೊಂದು ರೀತಿ ಸಂರಕ್ಷಣೆ ಅಂದ್ರೆ ಅದರಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ಸಂಶೋಧನೆ ಮಾಡಿ, ಇದರಲ್ಲಿ ಈ ತರಹದ ವಿಷಯ ಇದೆ, ಇದರಲ್ಲಿ ಈ ತರಹದ ವಿಷಯ ಇದೆ ಅಂತ ಎಲ್ಲ ವಿಷಯಗಳನ್ನ ವಿಶೇಷವಾಗಿ ನಾವು ಅಧ್ಯಯನ ಮಾಡಿ ಆ ಗ್ರಂಥಗಳ ವೈಶಿಷ್ಟ್ಯವನ್ನು ಜಗತ್ತಿಗೆ ತಿಳಿಸಿಕೊಡತಕ್ಕಂಥದ್ದಿದೆಯಲ್ಲ, ಅವುಗಳನ್ನೂ ಸಹಿತ ನಾವು ಇಲ್ಲಿ ವಿಶೇಷವಾಗಿ ಅಧ್ಯಯನ ಮಾಡಿ ಜಗತ್ತಿಗೆ ನಾವು ಕೊಡುಗೆಯಾಗಿ, ಯೋಗದಾನವಾಗಿ ನಾವು ಅದನ್ನ ಕೊಡಬೇಕು ಅಂತ ಹೇಳ್ತಾನೆ. ಅದಕ್ಕಾಗಿ ಲಿಪಿಕಾರ ಸಾಕಷ್ಟು ನಿವೇದನೆಯನ್ನು ಮಾಡಿದ್ದಾನೆ. ನಾನು ಬಹಳ ಕಷ್ಟಪಟ್ಟು ಬರೆದಿದ್ದೇನೆ, ಗ್ರಂಥಕಾರರು ಹೇಳ್ತಾನೆ ಬಹಳ ಕಷ್ಟಪಟ್ಟು ಬರೆದಿದ್ದೇನೆ. ಅದಕ್ಕಾಗಿ ಹೇಳ್ತಾನೆ ಕರಕೃತಮಪರಾಧಂ ಕ್ಷಂತುಮರ್ಹಂತಿ ಸಂತಹ. ಕೈಯಿಂದ ಬರೆಯುವಾಗ ಅನೇಕ ತಪ್ಪುಗಳಾಗಿರ್ತದೆ. ಸಜ್ಜನರು, ಸಂತಹ ಮಹಾಂತರು, ನೀವೆಲ್ಲರೂ ಸಹಿತ ನನ್ನ ಕೈಯಿಂದ ಆಗಿರತಕ್ಕಂತಹ ತಪ್ಪನ್ನ ಕ್ಷಮಿಸಿ ಇದನ್ನ ಕಷ್ಟೇನ ಯತ್ನೇನ ಪರಿಪಾಲಯೇತ, ಕಷ್ಟದಿಂದ ಅತ್ಯಂತ ಪ್ರಯತ್ನದಿಂದ ಇವುಗಳ ರಕ್ಷಣೆಯನ್ನು ಮಾಡತಕ್ಕಂಥದ್ದು ಇದು ನಮ್ಮ ಸಂಪತ್ತು, ಇದು ನಮ್ಮ ಆಸ್ತಿ. ಅದಕ್ಕಾಗಿಯೇ ನಾವು ನವರಾತ್ರಿಯ ಸಂದರ್ಭದಲ್ಲಿ ಸರಸ್ವತಿ ಪೂಜೆ ಮಾಡ್ತೇವೆ. ಮತ್ತೆ ಯಾವುದಾದ್ರು ಸಮಾರಂಭಗಳು ಪ್ರಾರಂಭವಾಗಬೇಕಾದರೆ, ಅಧ್ಯಯನದ ಸಮಾರಂಭಗಳು ಪ್ರಾರಂಭವಾಗಬೇಕ ಸಂದರ್ಭದಲ್ಲಿಯೂ ಸಹಿತ ನಾವು ವಿಶೇಷ ಸರಸ್ವತಿಯ ಪೂಜೆಯನ್ನು ಮಾಡ್ತೇವೆ. ಹಾಗಾದರೆ ಸರಸ್ವತಿ ಪೂಜೆ ಎಂಬುದು ವಾಂಗ್ಮಯ ಪೂಜೆ.
ಹಾಗಾದರೆ ನಮ್ಮ ಪ್ರಾಚೀನರು ನಮಗೆ ನೀಡಿರ್ತಕ್ಕಂತಹ ಈ ವಾಂಗ್ಮಯ ರಕ್ಷಣೆ ಇದೆಯಲ್ಲ, ಅದು ಒಂದು ದೊಡ್ಡದಾಗಿರ್ತಕ್ಕಂತಹ ಪೂಜೆ. ಅಂತಹ ವಾಂಗ್ಮಯ ಪೂಜೆಯನ್ನ ನಾವು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಮಾಡಬೇಕು. ಪೂಜೆ ಎಂದರೆ ಕೇವಲ ಅದಕ್ಕೆ ಇಟ್ಟು ನಮಸ್ಕಾರ ಮಾಡುವುದರ ಜೊತೆಗೆ ಅವುಗಳಿಗೆ ಅರ್ಚನೆ ಮಾಡುವುದು ಮಾತ್ರ ಅಲ್ಲ. ಪೂಜೆ ಎಂತಹ ಪೂಜೆ ಅಂದರೆ ಮೊಟ್ಟ ಮೊದಲಿಗೆ ಅವುಗಳ ರಕ್ಷಣೆ ಆಗಬೇಕು. ರಕ್ಷಣೆ ಆದ ಮೇಲೆ ಅವುಗಳ ವಿಶೇಷವಾಗಿ ಅಧ್ಯಯನ ಆಗಬೇಕು. ಅಧ್ಯಯನ ಆಗುವುದರ ಜೊತೆಗೆ ಆ ಎಲ್ಲ ಹಸ್ತಪ್ರತಿಗಳನ್ನು ಅರ್ಚನೆ ಮಾಡತಕ್ಕಂಥದ್ದು, ಪೂಜೆ ಮಾಡಿ ಅದನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಯೋಗದಾನ ಇದೆಯಲ್ಲ, ಅದು ವಿಶೇಷವಾಗಿ ದೇವರ ಪೂಜೆ ಮಾಡಿದಂತೆ ಭಾಗ್ಯವನ್ನು ಭಗವಂತ ನಮಗೆ ಕೊಡ್ತಾನೆ. ಅದು ಅರ್ಚನೆ ಮಾಡಿರ್ತಕ್ಕಂತಹ ಫಲ ನಮಗೆ ಲಭ್ಯ ಆಗ್ತದೆ. ಹೀಗಾಗಿ ಯಾರ ಯಾರ ಮನೆಯಲ್ಲಿ ಪ್ರಾಚೀನ ಹಸ್ತಪ್ರತಿಗಳಿವೆ, ಅವುಗಳನ್ನು ಅಧ್ಯಯನ ಮಾಡ್ಲಿಕ್ಕಾಗ್ತಿಲ್ಲ, ಕೆಲವರು ಸುಮ್ಮನೆ ಮನೆಯಲ್ಲಿ ಇಟ್ಟುಕೊಂಡಿರ್ತಾರೆ. ಅಂತಹ ಹಸ್ತಪ್ರತಿಗಳನ್ನು ಹುಡುಕಿಕೊಂಡು ನಿಮ್ಮ ನಿಮ್ಮ ಸಂಸ್ಕೃತ ಪಾಠಶಾಲೆಗಳಲ್ಲಿ ಸಂಗ್ರಹಿಸಿ. ನಿಮ್ಮಲ್ಲಿ ಓದುವುದಕ್ಕೆ ಕಷ್ಟವಾದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ, ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಹಸ್ತಪ್ರತಿ ಶಾಸ್ತ್ರ ವಿಭಾಗ ಅಂತಲೇ ಇದೆ. ಆ ಹಸ್ತಪ್ರತಿ ವಿಭಾಗದ ಮುಖ್ಯಸ್ಥನಾಗಿದ್ದರಿಂದ ಈಗಾಗಲೇ ಕೆಲವು ಹಸ್ತಪ್ರತಿಗಳನ್ನು ನಾವು ಸಂಗ್ರಹಿಸಿದ್ದೇವೆ. ತಾವು ಬೇಕಾದರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ವಿಶೇಷವಾಗಿ ಮತ್ತೆ ನಿಮ್ಮ ಹತ್ತಿರದ ಸಂಸ್ಕೃತ ಕಾಲೇಜುಗಳಿಗೆ ಮತ್ತು ಸಂಶೋಧನಾ ಕೇಂದ್ರಗಳಿಗೆ ಅವುಗಳನ್ನು ಕೊಟ್ಟು ಅದರಿಂದ ಸಂಶೋಧನೆಯನ್ನು ಮಾಡಿಸುವ ಕೆಲಸವನ್ನು ಮಾಡಿಸಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ಕಳಕಳಿಯ ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಹೀಗೆ ಸಾಕಷ್ಟು ವಿಷಯಗಳಿದೆ. ಸಂರಕ್ಷಣೆಯ ಕುರಿತು ಮಾತನಾಡ್ತಾ ಕುಳಿತುಕೊಂಡ್ರೆ ಸಾಕಷ್ಟು ವಿಶೇಷವಾಗಿರ್ತಕ್ಕಂತಹ ಕಾರ್ಯಗಳು ಆಗಬೇಕಾಗಿದೆ. ಅದಕ್ಕೆ ತಾಂತ್ರಿಕವಾಗಿರ್ತಕ್ಕಂತಹ ದೇವದಾರು ಎಣ್ಣೆ ಅಂತ ಕರೀತಾರೆ. ಆ ದೇವದಾರು ಎಣ್ಣೆಯನ್ನು ಬಳಸಿ ಅವುಗಳನ್ನು ಆ ತಾಲಗ್ರಂಥಗಳ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಒಂದು ವಿಧಾನ ಇದೆ. ಅಷ್ಟು ಮಾತ್ರ ಅಲ್ಲ, ಅವುಗಳಿಗೆ ಕೆಂಪು ಬಟ್ಟೆಯನ್ನು ಸುತ್ತುವುದರ ಮೂಲಕವಾಗಿ, ಕೆಂಪು ಏನು ಪ್ಯೂರ್ ಕಾಟನ್ ಅಲ್ಲಿ ಇರತಕ್ಕಂತಹ ಬಟ್ಟೆಗಳನ್ನು ಸುತ್ತಿ ಇಡುವುದರಿಂದ ರೋಗ ನಿರೋಧಕ ಬ್ಯಾಕ್ಟೀರಿಯಾಗಳು ಅದಕ್ಕೆ ಬರದೇ ಇದ್ದಂತೆ ಆ ಶಕ್ತಿ ಅದಕ್ಕೆ ಇರ್ತದೆ, ರೋಗ ನಿರೋಧಕ ಶಕ್ತಿ. ಹೀಗೆ ಹಲವಾರು ವಿಷಯಗಳಿದೆ ಅವುಗಳ ಸಂರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಆ ಸಂರಕ್ಷಣೆಯ ಕೆಲಸವೂ ಸಹಿತ ಇವತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾನ್ಯ ಕುಲಪತಿಗಳು, ಕುಲಸಚಿವರು, ನಿರ್ದೇಶಕರು ಇವರ ಎಲ್ಲ ಮಾರ್ಗದರ್ಶನದಂತೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಮತ್ತು ಚಿತ್ರಕಲಾ ಪರಿಷತ್ ಅಂತ ಬೆಂಗಳೂರಲ್ಲೇ ಇದೆ. ನಮ್ಮ ಮೇಲುಕೋಟೆ ನಮ್ಮದೇ ಆಗಿರ್ತಕ್ಕಂತಹ ಸಂಶೋಧನಾ ಮಂದಿರ ಇದೆ. ಹೀಗೆ ಅನೇಕ ಸಂಶೋಧನಾ ಮಂದಿರಗಳಿದೆ. ಅವುಗಳ ಅಲ್ಲೆಲ್ಲ ಕಡೆಗೂ ಈ ಕಾರ್ಯ ನಡೀತಾ ಇದೆ. ನಿಮ್ಮ ಹತ್ತಿರ ಸಂಶೋಧನಾ ಮಂದಿರಗಳಿಗೆ ಹೋಗಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹಸ್ತಪ್ರತಿಗಳನ್ನು ಸಂಶೋಧನೆ ಮಾಡಿ, ಸಂಗ್ರಹ ಮಾಡಿ, ಸಂಶೋಧನೆಯನ್ನು ಮಾಡಿ ಅವುಗಳನ್ನು ಜಗತ್ತಿಗೆ ಕೊಡ್ತಕ್ಕಂತಹ ಒಂದು ದೊಡ್ಡ ಕಾರ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ. ಹಾಗೆ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೇನೆ. ಅಷ್ಟು ಮಾತ್ರ ಅಲ್ಲ, ಹೀಗೆ ಈ ಎಲ್ಲ ಹಲವಾರು ವಿಷಯಗಳು ನನಗೆ ಏನು ಅಂದರೆ ಈ ಎಲ್ಲ ವಿಷಯಗಳ ಬಗ್ಗೆ ಪರಿಚಯ ಕೊಡಬೇಕಾಗಿದೆ. ಹೀಗಾಗಿ ಎಲ್ಲ ವಿಷಯಗಳ ಈ ರೀತಿಯಾಗಿರ್ತಕ್ಕಂತಹ ಅವುಗಳ ಪರಿಮಾಣ, ಸ್ವರೂಪ, ವ್ಯಾಪ್ತಿ, ಹೀಗೆ ಈ ಹಸ್ತಪ್ರತಿಗಳ ವಿಷಯದ ಕುರಿತು ನಾವು ತಿಳಿದುಕೊಳ್ಳತಕ್ಕಂಥದ್ದು ಒಂದು ವಿಭಾಗ. ಇದು ಜನರಲ್ ಮ್ಯಾನುಸ್ಕ್ರಿಪ್ಟಾಲಜಿ ಅಂತ ಕರೀತಾರೆ. ಇನ್ನು ಎರಡನೆಯ ಭಾಗದಲ್ಲಿ ಲಿಪಿಶಾಸ್ತ್ರ ಅಂತ ಕರೀತಾರೆ. ಇದು ಬಹಳ ಪ್ರಧಾನ. ಇದು ಯಾಕೆ ಅಂದರೆ ಸಂಸ್ಕೃತ ಭಾಷೆಗೆ ಒಂದು ನಿರ್ದಿಷ್ಟವಾದ ಲಿಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಂಸ್ಕೃತ ಭಾಷೆಯ ವಾಂಗ್ಮಯ ಅಷ್ಟು ವಿಶಾಲವಾದದ್ದು, ವಿಸ್ತೃತವಾದದ್ದು. ಸಂಸ್ಕೃತ ಭಾಷೆಯನ್ನು ಹಲವಾರು ಲಿಪಿಗಳಲ್ಲಿ, ಸುಮಾರು 64 ಲಿಪಿಗಳು ಅಂತ ಹೇಳ್ತೀವಿ, ಹಲವಾರು ಲಿಪಿಗಳಲ್ಲಿ ಸಂಸ್ಕೃತ ಭಾಷೆಯನ್ನು ಬರೆದಿಟ್ಟಿದ್ದಾರೆ. ಸಂಸ್ಕೃತ ಭಾಷೆಯನ್ನು ಕನ್ನಡ ಲಿಪಿಯಲ್ಲಿ ಬರೀಬಹುದು, ಸಂಸ್ಕೃತ ಭಾಷೆಯನ್ನು ದೇವನಾಗರಿಯ ಲಿಪಿಯಲ್ಲಿ ಬರೆದಿದ್ದಾರೆ, ಸಂಸ್ಕೃತ ಭಾಷೆಯನ್ನು ಶಾರದಾ ಲಿಪಿಯಲ್ಲಿ ಬರೆದಿದ್ದಾರೆ, ಸಂಸ್ಕೃತ ಭಾಷೆಯನ್ನು ನೇವಾರಿ ಲಿಪಿಯಲ್ಲಿ ಬರೆದಿದ್ದಾರೆ, ಸಂಸ್ಕೃತ ಭಾಷೆಯನ್ನು ಮೈಥಿಲಿ ಲಿಪಿಯಲ್ಲಿ ಬರೆದಿದ್ದಾರೆ, ಸಂಸ್ಕೃತ ಭಾಷೆಯನ್ನು ಗ್ರಂಥ ಲಿಪಿಯಲ್ಲಿ ಬರೆದಿದ್ದಾರೆ. ಹೀಗೆ ಒಂದೇ ಭಾಷೆಯನ್ನು ಹಲವಾರು ಲಿಪಿಗಳಲ್ಲಿ ಬರೆದಿರತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ಭಾಷೆ ಅಂದರೆ ಅದು ವಿಶೇಷವಾಗಿರ್ತಕ್ಕಂತಹ ಸಂಸ್ಕೃತ ಭಾಷೆ. ಹೀಗಾಗಿ ಒಂದು ಸಂಸ್ಕೃತ ಭಾಷೆಗೆ ಲಿಪಿ ಇಲ್ಲ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ. ಇದರ ಬಗ್ಗೆ ಒಂದು ಚರ್ಚೆ ಆಗಬೇಕು. ಸಂಸ್ಕೃತ ಭಾಷೆಗೆ ಲಿಪಿ ಇಲ್ಲ ಅಂದರೆ ಅದರ ಅರ್ಥ ಇಷ್ಟೇ, ಸಂಸ್ಕೃತ ಭಾಷೆ ಕೇವಲ ಒಂದು ಲಿಪಿ ಅಲ್ಲ, ನಾನು ಸಂಸ್ಕೃತವನ್ನು ಪ್ರಧಾನವಾಗಿ ಬಳಸಿಕೊಳ್ಳುವುದಕ್ಕೆ ದೇವನಾಗರಿ ಲಿಪಿ ಅಂತ ಬಳಸಿಕೊಂಡಿದ್ದೇವೆ. ಹಾಗಾದ್ರೆ ದೇವನಾಗರಿ ಲಿಪಿ ಅಂತ ಯಾಕೆ ಕರೀತಾರೆ ಅಂದರೆ ದೇವಾನಾಂ ನಗರಿ ಕಾಶಿ, ಅಂದರೆ
ವಿಶೇಷವಾಗಿರ್ತಕ್ಕಂತಹ ನಗರ, ದೇವಾನಾಂ ನಗರಿ ಅಂತಹ ವಿಶೇಷವಾಗಿರ್ತಕ್ಕಂತಹ ಕಾಶಿ. ಆ ಕಾಶಿ ಕ್ಷೇತ್ರದಲ್ಲಿ ಈ ದೇವನಾಗರಿಯ ಅನೇಕ ವರ್ಣಮಾಲಿಕೆಗಳ ಅವಶೇಷಗಳು ಲಬ್ಧವಾಗಿ ಬ್ರಾಹ್ಮಿ ಖರೋಷ್ಠಿ ಈ ಎಲ್ಲ ಲಿಪಿಗಳಿಂದ ಅದು ಬೆಳೆದು ಬಂದು ದೇವನಾಗರಿ ಲಿಪಿಯಾಯಿತು ಅಂತ ಹೇಳಿ ದೇವನಾಗರಿ ಲಿಪಿಯ ಪರಿಚಯವನ್ನು ಕೊಡ್ತಾರೆ. ಆ ದೇವನಾಗರಿ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯ ಏನು ಬರವಣಿಗೆ, ಸಂಸ್ಕೃತ ಭಾಷೆಯ ಒಂದು ಪದ್ಧತಿ, ಲೇಖನ ಪದ್ಧತಿ ವಿಶೇಷವಾಗಿ ಬೆಳೆದುಕೊಂಡು ಬಂದದ್ದಕ್ಕಾಗಿ ದೇವನಾಗರಿ ಲಿಪಿಯನ್ನು ಇವತ್ತಿನ ದಿವಸ ನಾವು ಅದನ್ನ ಬಳಸ್ತಾ ಇದ್ದೇವೆ. ಅದರಂತೆ ಸಂಸ್ಕೃತ ಭಾಷೆಯನ್ನ ಕಾಶ್ಮೀರದ ಪ್ರದೇಶಕ್ಕೆ ಹೋದರೆ ಅಲ್ಲಿ ನಾವು ಕಾಶ್ಮೀರಿ ಶಾರದಾ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯ ಗ್ರಂಥಗಳಿದೆ. ಬಂಗಾಲದಲ್ಲಿ ಹೋದರೆ ಎಲ್ಲ ನ್ಯಾಯಶಾಸ್ತ್ರ ಗ್ರಂಥಗಳು, ನವೀನ ನ್ಯಾಯ, ಪ್ರಾಚೀನ ನ್ಯಾಯ, ಈ ಎಲ್ಲ ಗ್ರಂಥಗಳು, ನ್ಯಾಯಶಾಸ್ತ್ರದ ಗ್ರಂಥಗಳು ನೇವಾರಿ ಲಿಪಿಯಲ್ಲಿ ರಚಿತವಾಗಿರ್ತಕ್ಕಂಥದ್ದು. ನಮ್ಮ ದಕ್ಷಿಣಕ್ಕೆ ಬಂದರೆ ಗ್ರಂಥ ಲಿಪಿ ಇದೆ. ತಮಿಳುನಾಡು ಪ್ರದೇಶಕ್ಕೆಲ್ಲ ಹೋದರೆ ಗ್ರಂಥ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯ ಗ್ರಂಥಗಳನ್ನು ರಚನೆ ಮಾಡಿ ಇಟ್ಟಿದ್ದಾರೆ. ಮತ್ತು ನಮ್ಮ ಕರ್ನಾಟಕಕ್ಕೆ ಬಂದರೆ ಇಲ್ಲಿ ತಿಗಳಾರಿ ಇದೆ ಮತ್ತು ನಂದಿನಾಗರಿ ಇದೆ. ಹೀಗೆ ಅನೇಕ ಲಿಪಿಗಳಲ್ಲಿ ಪ್ರಾಂತೀಯ ಲಿಪಿಗಳಲ್ಲಿ ನಮ್ಮ ಸಂಸ್ಕೃತ ಭಾಷೆಯನ್ನ ಬರೆದಿಟ್ಟಿದ್ದಾರೆ. ಹೀಗಾಗಿ ಈ ಲಿಪಿಗಳ ಕುರಿತು ಅಧ್ಯಯನ ಮಾಡತಕ್ಕಂತಹ ಕ್ರಮವೇ ಒಂದು ಇದೆ. ಹೀಗಾಗಿ ಇವುಗಳ ಲಿಪಿಯ ಶಾಸ್ತ್ರ, ಇವುಗಳ ಅಧ್ಯಯನ ಇದರ ಹೇಗೆ ಅಂತಂದ್ರೆ, ನಂದಿನಾಗರಿ ನಾನು ಅದನ್ನ ನಿಮಗೆ ತೋರಿಸಬೇಕು, ಆದರೆ ಅಲ್ಲಿ ತೋರಿಸೋದಕ್ಕೆ ಅವಕಾಶ ಇಲ್ಲ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಒಂದು ನಂದಿನಾಗರಿಯ ಲಿಪಿಯನ್ನು ತೆಗೆದುಕೊಂಡರೆ ಅವು ದೇವನಾಗರಿಯ ಸದೃಶವಾಗಿರ್ತಕ್ಕಂಥದ್ದು. ಕೆಲವು ವ್ಯತ್ಯಾಸಗಳಿದೆ. ಏನು ಅಂದ್ರೆ, ದೇವನಾಗರಿಯಲ್ಲಿ ಹೇಗೆ ಅಕಾರವನ್ನ ರಚನೆ ಬರಿತೇವೋ ಅದೇ ತರಹದಲ್ಲಿ ನಂದಿನಾಗರಿಯಲ್ಲೂ ಇದೆ. ಆದರೆ ದೇವನಾಗರಿಯ ಅಕಾರಕ್ಕೂ ನಂದಿನಾಗರಿಯ ಅಕಾರಕ್ಕೂ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೇಗೆ ಅಂದ್ರೆ, ಪ್ರಾಚೀನರು ದೇವನಾಗರಿಯನ್ನ ಬರೆದರೆ ಹೇಗೆ ಅಕಾರ ಕಾಣಿಸಬೇಕೋ ಅದೇ ತರಹದ ಅಕಾರವನ್ನು ನಂದಿನಾಗರಿಯಲ್ಲಿ ಬಳಸ್ತಾರೆ. ಇವತ್ತು ದೇವನಾಗರಿಯಲ್ಲಿ ನಾವೇನು ತ ಅಂತ ಬರಿತೇವೆ, ಅದು ನಂದಿನಾಗರಿಯಲ್ಲಿ ಅದು ಭಕಾರವೆನಿಸಿಕೊಳ್ಳುತ್ತದೆ. ಹೀಗೆ ಕೆಲವು ಅಕ್ಷರಗಳಲ್ಲಿ ಸಾದೃಶ್ಯ ಇದ್ದರೂ ಕೆಲವು ಅಕ್ಷರಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸಗಳಾಗಿದೆ. ಹಾಗಾದ್ರೆ ಇವತ್ತು ಯಾವುದೋ ಒಂದು ಪತ್ರ ಸಿಗ್ತದೆ, ಪ್ರಾಚೀನ ಕಾಲದ ಪತ್ರ, ಅದು ನಂದಿನಾಗರಿಯಲ್ಲಿ ಇರಬಹುದು. ಇವತ್ತು ನಾವು ಮೈಸೂರು ಓರಿಯೆಂಟಲ್ ರಿಸರ್ಚ್ ಲೈಬ್ರರಿಯಲ್ಲಿ ಇರತಕ್ಕಂತಹ ಅನೇಕ ಹಸ್ತಪ್ರತಿಗಳು ನಂದಿನಾಗರಿಯ ಲಿಪಿಯಲ್ಲಿ ಇದೆ. ಯಾಕೆಂದ್ರೆ ನಂದಿನಾಗರಿ ವಿಜಯನಗರ ಸಾಮ್ರಾಜ್ಯರ ಅರಸರ ಕಾಲದಲ್ಲಿ ಹೆಚ್ಚು ರಾಜಾಶ್ರಯವನ್ನು ಪಡೆದುಕೊಂಡಿತು. ಹೀಗಾಗಿ ಆ ಹೆಚ್ಚು ರಾಜಾಶ್ರಯವನ್ನು ಪಡೆದುಕೊಂಡಿದ್ದರಿಂದ 7ನೇ ಶತಮಾನದಲ್ಲಿ ಹುಟ್ಟಿರ್ತಕ್ಕಂತಹ ಈ ನಂದಿನಾಗರಿ ಸ್ಕ್ರಿಪ್ಟ್ ಮುಂದೆ ಬೆಳೆದು ದೊಡ್ಡದಾಗಿ ವಿಜಯನಗರ ಸಾಮ್ರಾಜ್ಯರ ಅರಸರ ಕಾಲದಲ್ಲಿ ಹೆಚ್ಚಿನ ಮನ್ನಣೆ ಸಿಕ್ಕಿದ್ದಕ್ಕಾಗಿ ಇದು ಇಡೀ ಕರ್ನಾಟಕದಾದ್ಯಂತ ಈ ಸ್ಕ್ರಿಪ್ಟ್ ಬೆಳೆದು ಹೆಮ್ಮರವಾಯಿತು. ಅನೇಕರು ಈ ಲಿಪಿಯಲ್ಲೇ ಇದನ್ನು ರಚನೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದರು. ಹೀಗಾಗಿ ಅದರ ಬಗ್ಗೆ ಸಾಕಷ್ಟು ಹೇಳುತ್ತಾರೆ. ಮಹಾರಾಷ್ಟ್ರದ ನಾಂದಿಯಾ ಗ್ರಾಮ, ನಾಂದೇಡ್ ಗ್ರಾಮದಲ್ಲಿ ಸಿಕ್ಕಿದೆ, ಅದಕ್ಕಾಗಿ ಅದಕ್ಕೆ ನಂದಿನಾಗರಿ ಅಂತ ಹೆಸರು ಬಂತು. ಅಷ್ಟು ಮಾತ್ರ ಅಲ್ಲ, ನಮ್ಮ ಬೆಂಗಳೂರಿನ ಹತ್ತಿರ, ದೊಡ್ಡಬಳ್ಳಾಪುರ ಹತ್ತಿರ ಒಂದು ನಂದಿ ಗ್ರಾಮ ಅಂತ ಇದೆ. ಆ ನಂದಿ ಗ್ರಾಮದ ಹತ್ತಿರದಲ್ಲಿ ಈ ನಾಗರಿಯ ಅವಶೇಷಗಳು ಸಿಕ್ಕಿದ್ದರಿಂದ ಇದಕ್ಕೆ ನಂದಿನಾಗರಿ ಅಂತ ಕರೆದ್ರು. ಅಷ್ಟು ಮಾತ್ರ ಅಲ್ಲ, ಹೀಗೆ ಅನೇಕ ಅದರ ಬಗ್ಗೆ ವಿಮರ್ಶೆ ಆಗಿದೆ. ಅದರ ಬಗ್ಗೆಯೂ ಸಹಿತ ಒಂದು ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇವೆ. ಹೀಗೆ ಈ ನಂದಿನಾಗರಿ ಸ್ಕ್ರಿಪ್ಟ್ ಹೇಗೆ ಬೆಳೆದು ಬಂತು ಅನ್ನುವುದಕ್ಕಾಗಿ ಒಂದೊಂದು ಸ್ಕ್ರಿಪ್ಟ್ಗಳ ಅಧ್ಯಯನ ಮಾಡ್ತಾ ಹೋದಾಗ ಹಲವಾರು ವಿಷಯಗಳು ನಮಗೆ ಗೊತ್ತಾಗ್ತಾ ಹೋಗ್ತದೆ. ಈ ನಂದಿನಾಗರಿಯಲ್ಲಿ ನೋಡಿ, 1, 2, 3, 4, 5 ಏನು ಸಂಖ್ಯೆಗಳನ್ನು ರಚನೆ ಮಾಡ್ತೇವೆ. ಇವತ್ತು ಕನ್ನಡದಲ್ಲಿ ಏನು ಅಂಕಿಗಳನ್ನು ಬರಿತಾ ಇದ್ದೀವಲ್ಲ, ಇದೇ ಅಂಕಿಗಳನ್ನ ನಾವು ನಂದಿನಾಗರಿ ಲಿಪಿಯಲ್ಲಿ ಬಳಸ್ತೇವೆ. ಇದಕ್ಕಿಂತ ಪೂರ್ಣ ವ್ಯತ್ಯಾಸವಾಗಿರ್ತಕ್ಕಂತಹ ರೂಪ ಯಾವುದು ಅಂದ್ರೆ ಅದು ಗ್ರಂಥ ಲಿಪಿಯಲ್ಲಿ ನೋಡಿ, ತಮಿಳ್ ಲಿಪಿಗೂ ಮತ್ತು ಗ್ರಂಥ ಲಿಪಿಗೂ ಬಹಳ ಸಾದೃಶ್ಯ ಇದೆ. ಅದರ ಹೆಚ್ಚು ಸಂಸ್ಕೃತ ಗ್ರಂಥಗಳು ಗ್ರಂಥ ಲಿಪಿಯಲ್ಲಿದೆ. ಅಷ್ಟು ಮಾತ್ರ ಅಲ್ಲ, ಶಾರದಾ ಲಿಪಿಯಲ್ಲಿಯೂ ಸಹಿತ ಸಾಕಷ್ಟು ಗ್ರಂಥಗಳಿದೆ. ಹೀಗೆ ಒಂದೊಂದು ಲಿಪಿಗಳ ಕುರಿತು ಅಧ್ಯಯನ ಮಾಡ್ತಾ ಹೋದಾಗ ನಮ್ಮ ಪ್ರಾಚೀನ ಸಂಸ್ಕೃತ ಭಾಷೆ ಅನೇಕ ಸ್ಕ್ರಿಪ್ಟ್ಗಳಲ್ಲಿ ಬರೆದಿಟ್ಟಿದ್ದಾರೆ. ಆ ಮೂಲ ಗ್ರಂಥಗಳ ಸಂಶೋಧನೆ ಮಾಡುವುದಕ್ಕೆ
ಈ ಲಿಪಿಶಾಸ್ತ್ರ ಅತ್ಯಂತ ಅವಶ್ಯವಾಗಿದೆ. ಹೀಗಾಗಿ ಈ ಲಿಪಿಶಾಸ್ತ್ರವನ್ನ ನಾವು ಅಧ್ಯಯನ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಪ್ರಧಾನವಾಗಿರ್ತಕ್ಕಂತಹ ಅಂಶ. ಇಲ್ಲಿ ಒಂದು ಚರ್ಚೆಯನ್ನ ನಿಮ್ಮ ಮುಂದೆ ನಾನು ಇಡ್ತೇನೆ. ಏನು ಅಂದ್ರೆ, ಈ ಲಿಪಿಗಳ ಬಗ್ಗೆ ಹೇಳುವ ಸಂದರ್ಭದಲ್ಲಿ ಕೆಲವರು ಆಕ್ಷೇಪ ಇದೆ. ಏನು ಅಂದ್ರೆ, ಪ್ರಾಚೀನ ಕಾಲದಲ್ಲಿ ಅಂದ್ರೆ ವೇದಗಳ ಕಾಲದಲ್ಲಿ ಏನು ಈ ಲಿಪಿ ಇತ್ತೋ ಅಥವಾ ಇಲ್ಲೋ ಅನ್ನುವುದರ ಬಗ್ಗೆ ಒಂದು ವಿಮರ್ಶೆಯನ್ನ ಮಾಡಲಾಗಿದೆ. ಪ್ರಾಚೀನ ವೇದ ಕಾಲೇ ಲಿಪಿ ಆಸೀತವಾ ನವ ಇತಿ. ಹಾಗಾದರೆ ವೇದಗಳ ಕಾಲದಲ್ಲಿ ಲಿಪಿ ಇತ್ತೋ ಇಲ್ಲೋ ಎಂಬರ್ತಕ್ಕಂಥದ್ದು ಒಂದು ಚರ್ಚೆ. ಹಾಗಾದರೆ ವೇದ ಕಾಲದಲ್ಲಿ ಲಿಪಿ ಇಲ್ಲ ಅಂತ ಕೆಲವರು ಆಕ್ಷೇಪ ಮಾಡಿದ್ದಾರೆ. ಕೆಲವರು ಹೇಳ್ತಾ ಇದ್ದಾರೆ ವೇದ ಕಾಲದಲ್ಲಿ ಲಿಪಿಯೂ ಇತ್ತು. ಹೇಗೆ ಅಂತಂದ್ರೆ, ವೇದ ಕಾಲದಲ್ಲಿ ಅನೇಕ ಋಗ್ವೇದ ಕಾಲದ ಜನಜೀವನವನ್ನು ನೋಡ್ತೇವೆ. ವೇದ ಕಾಲದಲ್ಲಿಯೂ ಅನೇಕ ಜನಜೀವನ ವ್ಯವಸ್ಥೆಯನ್ನು ನಾವು ನೋಡ್ತಾ ಇದ್ದೇವೆ. ರಾಜ ಮಹಾರಾಜರ ಚರಿತ್ರೆಯನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಹಾಗಾದರೆ ಈ ಎಲ್ಲ ಶಾಸನಗಳನ್ನು ಮಾಡಬೇಕಾದರೆ ಅಥವಾ ವಿಷಯಗಳನ್ನು ತಿಳಿಸಬೇಕಾದರೆ, ಅನೇಕ ವಿಚಾರಗಳನ್ನು ತಿಳಿಸಬೇಕಾದರೆ ಆವಾಗ ಏನು ಮಾಡಬೇಕಾಗ್ತಿತ್ತು? ವೇದಗಳ ಕಾಲದಲ್ಲಿಯೂ ಸಹಿತ ಲಿಪಿ ಇತ್ತು ಅಂತ ಕೆಲವರು ಅಪೇಕ್ಷೆ ಪಡ್ತಾರೆ. ಅದಕ್ಕಾಗಿ ಅದರ ವಿಮರ್ಶೆಯನ್ನ ಮಧುಸೂದನ್ ಓಝಾ ಎಂಬರ್ತಕ್ಕಂಥವರು ಅದರ ಬಗ್ಗೆ ಚೆನ್ನಾಗಿ ವಿಮರ್ಶೆಯನ್ನ ಮಾಡ್ತಾರೆ. ಅದನ್ನು ವಿಮರ್ಶೆ ಮಾಡಿ ಹೇಳ್ತಾರೆ, ವೇದಗಳ ಕಾಲದಲ್ಲಿಯೂ ಸಹಿತ ಪ್ರಧಾನವಾಗಿರ್ತಕ್ಕಂತಹ ಏನು ಈ ಒಂದು ಚಿಂತನೆ ಇತ್ತು. ಹೀಗಾಗಿ ಆ ಕಾಲದಲ್ಲಿಯೂ ಸಹಿತ ಲಿಪಿ ಇತ್ತು ಅಂದಿರತಕ್ಕಂತಹ ಪ್ರಬಲಾನಿ ಸಾಕ್ಷಾಣಿ ವರ್ತಂತೆ, ಪ್ರಬಲವಾಗಿರ್ತಕ್ಕಂತಹ ಸಾಕ್ಷಿಗಳು ನಮಗೆ ಲಭ್ಯವಾಗ್ತದೆ ಅಂತ. ಆದರೆ ಒಂದು ತಿಳ್ಕೊಳ್ಳಿ, ಅದಕ್ಕಾಗಿ ಕೆಲವು ಪ್ರಮುಖ ಅಂಶಗಳನ್ನು ಅವರು ಕೊಡ್ತಾರೆ. ಒಂದು ನಮಗೆ ಇಲ್ಲಿ ಸಂಶಯ ಬರತಕ್ಕಂಥದ್ದು ಏನು ಅಂದರೆ, ವೇದ ವಿದ್ವಾಂಸರು ಇದ್ದಿರತಕ್ಕಂಥವ್ರಿಗೆ ಗೊತ್ತು, ಪ್ರಾಚೀನ ಪರಂಪರೆಯಲ್ಲಿ ವೇದಗಳನ್ನು ಅಧ್ಯಯನ ಮಾಡ್ಕೊಂಡು ಬಂದವರಿಗೆ ಹಾಗಾದರೆ ವೇದಗಳನ್ನು ಲಿಪಿಗಳಲ್ಲಿ ಅಂದರೆ ಬರವಣಿಗೆ ರೂಪದಲ್ಲಿ ಬರೆದಿಟ್ಟಿದ್ದಾರೆ ಅಂದರೆ ದೋಷಗಳು ಬರಬಹುದುಂಟು. ಆದರೆ ವೇದಗಳಲ್ಲಿ ದೋಷ ಇಲ್ಲ, ವೇದಗಳ ಉಚ್ಚಾರದಲ್ಲಿ ದೋಷ ಇಲ್ಲ. ಅದು ಹೇಗೆ ಅನುದಾತ್ತ, ಹೇಗೆ ಸ್ವರಿತ, ಹೇಗೆ ಪ್ಲುತ, ಹೇಗೆ ಬಂದಿದೆಯೋ ಅದೇ ಪರಂಪರೆ, ಆಮ್ನಾಯ ಪರಂಪರೆ, ಶ್ರುತಿ ಪರಂಪರೆ ನಮ್ಮಲ್ಲಿ ಬಂದಿತ್ತು. ಅದಕ್ಕೆ ಎಲ್ಲ 8 ಪಾಠಗಳಿದೆ. ಆ ಪಾಠಗಳನ್ನು ರಕ್ಷಣೆಗಾಗಿ, ವೇದಗಳ ರಕ್ಷಣೆಗೋಸ್ಕರವಾಗಿಯೇ ಮಾಡಿರ್ತಕ್ಕಂಥದ್ದು. ಹಾಗೆ ವೇದ ಪರಂಪರೆ, ವೈದಿಕ ಪರಂಪರೆ ಬಂದಿರತಕ್ಕಂಥದ್ದು. ಆದರೆ ಈ ಪರಂಪರೆ ಒಂದು ಪರಂಪರೆ, ವಿಶೇಷವಾಗಿರ್ತಕ್ಕಂತಹ ಪರಂಪರೆ, ನಮ್ಮ ಪ್ರಾಚೀನ ಪರಂಪರೆಯನ್ನು ಇದನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಎಲ್ಲರೂ ಒಪ್ಪಿಕೊಳ್ಳಲೇಬೇಕು. ಆದರೆ ವೇದಗಳಲ್ಲೇ ಕೆಲವು ಉಲ್ಲೇಖಗಳಿದೆ. ಪ್ರಾಚೀನ ಕಾಲದಲ್ಲಿ ಈ ಲೇಖನ ಪದ್ಧತಿ ಇತ್ತು. ಪ್ರಾಚೀನ ಕಾಲದಲ್ಲಿನೇ ಈ ವಿಶೇಷವಾಗಿರ್ತಕ್ಕಂತಹ ಈ ಲೇಖನ ಪದ್ಧತಿ ಇತ್ತು. ಅದಕ್ಕಾಗಿ ಅವರು ಒಂದು ಏನು ಅಂದರೆ ಉಲ್ಲೇಖವನ್ನು ಮಾಡ್ತಾರೆ. ಕ್ಷುರೋಭ್ರಾಜಶ್ಚಂದ ಅಂತ ಹೇಳಿ ಒಂದು ಮಂತ್ರ ಬರ್ತದೆ. ಆ ಮಂತ್ರದಲ್ಲಿ ಯಜುರ್ವೇದ ಸಂಹಿತೆಯಲ್ಲಿ ಬರ್ತಕ್ಕಂತಹ ಕ್ಷುರೋಭ್ರಾಜಶ್ಚಂದ ಅಂತ ಹೇಳಿ ಆ ಮಂತ್ರದೊಳಗೆ ಕ್ಷುರ ಶಬ್ದಸ್ಯ ಲೋಹ ನಿರ್ಮಿತ ಲೇಖನಿ ಇತ್ಯರ್ಥ. ಲೋಹ ನಿರ್ಮಿತ ಲೇಖನಿ ಇತ್ಯರ್ಥಂ ಅಂದರೆ ಕ್ಷುರೋಭಾಜಶ್ಚಂದ ಎಂಬಲ್ಲಿ ಕ್ಷುರ ಶಬ್ದಕ್ಕೆ ಲೋಹ ನಿರ್ಮಿತವಾಗಿರ್ತಕ್ಕಂತಹ ಲೇಖನಿ ಅಂದರೆ ಲೋಹ ನಿರ್ಮಿತವಾಗಿರ್ತಕ್ಕಂತಹ ಲೇಖನಿ ಅನ್ನ ಬಳಸ್ತಾ ಇದ್ರು ಅಂತ ಅರ್ಥ ಒಂದು ಕಡೆಗೆ. ಅಷ್ಟು ಮಾತ್ರ ಅಲ್ಲ, ಆ ಕಾಲದಲ್ಲಿಯೂ ಸಹಿತ ಲಿಪಿ ಇತ್ತು ಅನ್ನುವುದಕ್ಕೆ ಇನ್ನೊಂದು ಉಲ್ಲೇಖವನ್ನು ಕೊಡ್ತಾರೆ. ನೋಡಿ, ಕೈಯಿಂದ ಬರೆದಿದ್ದಾರೆ ಅಂದರೆ ಅದು ದೋಷ, ಅನೇಕ ಪಾಠ ದೋಷಗಳು ಬರ್ತದೆ. ಹೀಗಾಗಿ ಕೈಯಿಂದ ಬರೆದದ್ದನ್ನು ಹೇಗೆ ಒಪ್ಪಿಕೊಳ್ಳಬೇಕು ಅಂತಾದರೆ, ಸಾಯಣಾಚಾರ್ಯರು ಮತ್ತು ನಿರುಕ್ತ ಶಾಸ್ತ್ರವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂತಹ ಯಾಸ್ಕಾಚಾರ್ಯರು, ಅವರು ನಿರುಕ್ತ ಶಾಸ್ತ್ರವನ್ನು ರಚನೆ ಮಾಡಬೇಕಾದರೆ, ಸಾಯಣಾಚಾರ್ಯರು ಭಾಷ್ಯವನ್ನು ರಚನೆ ಮಾಡಬೇಕಾದರೆ ಒಂದು ಕಡೆಗೆ ಲೇಖನವಾಗಿರ್ತಕ್ಕಂತಹ ವೇದಗಳ ಸಮೂಹ ಅವರಿಗೆ ಲಭ್ಯವಾದಾಗ ಮಾತ್ರ ಅವರು ಇಷ್ಟೆಲ್ಲ ಬರೆಯೋದಕ್ಕೆ ಸಾಧ್ಯ. ಯಾಕಂದರೆ ಒಬ್ಬರಿಗೆ ವೇದ ದೃಶ್ಯವಾಗಿದೆ, ಇನ್ನೊಬ್ಬರಿಗೆ ಇನ್ನೊಂದು ವೇದ ದೃಶ್ಯವಾಗಿದೆ. ಇದನ್ನ ಎಲ್ಲ ಒಂದು ಕಡೆಗೆ ಸೇರಿಸಿದಾಗ ನಮಗೆ ಸಿಕ್ಕಾಗ ಮಾತ್ರ ಅದಕ್ಕೆ ಇದನ್ನೆಲ್ಲ ಬರೀಲಿಕ್ಕೆ ಸಾಧ್ಯ.
ಹೀಗಾಗಿ ಮೌಖಿಕವಾಗಿ ಬಂದಿದೆ ಅಂತಂದ್ರೂ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ತುಂಬ ಕಷ್ಟ. ಹೀಗಾಗಿ ಕೆಲವರ ಅಭಿಪ್ರಾಯ ಪ್ರಕಾರ ಒಂದು ಕಡೆಗೆ ಅವುಗಳ ಸಂಗ್ರಹವಾಗಿದೆ, ಹೀಗಾಗಿ ಅವುಗಳನ್ನು ಸ್ವೀಕಾರ ಮಾಡಿ ಭಾಷ್ಯವನ್ನ ಈ ಶಾಸ್ತ್ರಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ ಅಂತ. ಅದಕ್ಕಾಗಿ ಪ್ರಾಚೀನ ಕಾಲದಲ್ಲಿ ವೇದ ಕಾಲದಲ್ಲಿಯೂ ಸಹಿತ ಲಿಪಿ ಇತ್ತು ಅನ್ನುವುದು ಕೆಲವರ ಅಭಿಪ್ರಾಯ ಇದೆ. ಇನ್ನೊಂದು ಹೇಳ್ತಾರೆ, ಹೌದು, ವೇದಗಳ ರಕ್ಷಣೆ ಮಾಡುವುದಕ್ಕಾಗಿನೇ ಯಸ್ಮಾತ್ ಕೋಶಾತ್ ಉದಭಾರಂ ವೇದಂ ತಸ್ಮಿನ್ ಅಂತರವಧ್ಮಯೇನಂ ಅಂತ ಹೇಳಿ ಒಂದು ವೇದದಲ್ಲಿ ನಿರೂಪಿಸಿದಂತೆ, ಏನು ಅಂದರೆ ಅಥರ್ವ ವೇದದಲ್ಲಿ ಬಂದಿರತಕ್ಕಂತಹ ಈ ಮಂತ್ರ ಏನು, ಈ ಮಂತ್ರದಲ್ಲಿ ಏನಿದೆ ಅಂದರೆ, ನಾವು ಪೇಟಿಕಾಯಾಮ್ ವಯಂ ವೇದಂ ಉದ್ಧೃತವಂತಹ ತಸ್ಯಾಮೇವ ಪೇಟಿಕಾಯಾಮ್ ಪುನರೇನಂ ಸ್ಥಾಪಿತವಂತಹ. ನಾವು ಎಲ್ಲಿಂದ ಈ ಪೇಟಿಕೆಯಿಂದ ಈ ವೇದ ಮಂತ್ರದ ಸಂಗ್ರಹ ಮಾಡಿದ್ದೇವೆ, ಮತ್ತೆ ಅಲ್ಲೇ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿದರು. ಆ ಮಂತ್ರದ ಅರ್ಥ ಹಾಗಾಗತ್ತೆ. ಅಂದರೆ ಅದು ಲಿಖಿತ ರೂಪದಲ್ಲಿ ಇರ್ತಕ್ಕಂತಹ ಏನೋ ಒಂದು ವಿಶೇಷವಾದ ಗ್ರಂಥ ಇದೆ, ಅದನ್ನು ಅಲ್ಲಿ ಸ್ಥಾಪನೆ ಮಾಡಿದರು ಅಂತ. ಹಾಗಾದರೆ ಗ್ರಂಥ ಇದೆ ಅಂದರೆ ಅದರಲ್ಲಿ ಲಿಪಿ ಇದೆ, ಅದರಲ್ಲಿ ಲೇಖನದಿಂದ ಬರೆದಿದ್ದಾರೆ, ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನಿರೂಪಿಸಿ ಕೊಟ್ಟಂತಾಯಿತು. ಹೀಗೆ ಹಲವಾರು ವಿಷಯಗಳನ್ನು ಸಂಶೋಧನೆ ಮಾಡ್ತಾ ಹೋದಾಗ ವೇದ ಕಾಲದಲ್ಲಿ ಲಿಪಿ ಇದೆ ಅಂತ ಕೆಲವರು ಆಕ್ಷೇಪ ಮಾಡ್ತಾರೆ, ಕೆಲವರು ಲಿಪಿ ಇಲ್ಲ ಅಂತನೂ ಆಕ್ಷೇಪ ಮಾಡ್ತಾರೆ. ಆ ವಿಷಯದ ಕುರಿತು ಚರ್ಚೆ ನಡೀತಾ ಇದೆ. ತಾವು ಎಲ್ಲ ವಿದ್ವಾಂಸರಾಗಿರೋದ್ರಿಂದ ಏನು ಅಂದರೆ, ವೇದ ಕಾಲದಲ್ಲಿ ಈ ಲಿಪಿ ಪರಂಪರೆ ಎಂಬಿರ್ತಕ್ಕಂಥದ್ದು ಬಹಳ ಪ್ರಾಚೀನವಾಗಿರ್ತಕ್ಕಂತಹ ಪರಂಪರೆ. ಭಾಷ್ಯಗಳನ್ನು ರಚನೆ ಮಾಡಬೇಕಾದ್ರೆ ಈ ಲೇಖನ ಪದ್ಧತಿ ಬೇಕೇ ಬೇಕು. ಅನೇಕ ವ್ಯಾಖ್ಯಾನಗಳು ಬರಬೇಕಾದ್ರೆ ಅವುಗಳನ್ನು ಏನು ಅಂದರೆ ವಿಶೇಷವಾಗಿ ಇದರ ಅಧ್ಯಯನ ಬೇಕೇ ಬೇಕು. ಹೀಗಾಗಿ ಈ ಲಿಪಿಗಳ ಅಧ್ಯಯನ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು ಎಂಬುದನ್ನು ನಮಗೆ ಅನೇಕರು ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಇದು ಒಂದು ವಿಷಯ. ಇಷ್ಟೆಲ್ಲ ವಿಷಯಗಳನ್ನು ಪ್ರತಿಪಾದನೆ ಮಾಡಿದ ಮೇಲೆ ಅನೇಕ ಲಿಪಿಗಳಿದೆ. ಶಾರದಾ ಲಿಪಿಯ ಬಗ್ಗೆ ಹೇಳಿದೆ. ಕಾಶ್ಮೀರ ದೇಶದಲ್ಲಿ ಇರತಕ್ಕಂಥದ್ದು ಶಾರದಾ ಲಿಪಿ. ಕನ್ನಡ ಲಿಪಿ ಇದೆ, ನಂದಿನಾಗರಿ ಲಿಪಿ ಇದೆ, ತಿಗಲಾರಿ ಲಿಪಿ ಇದೆ. ಹೀಗೆ ಅನೇಕ ಲಿಪಿಗಳಿವೆ, ಒಂದಲ್ಲ ಎಲ್ಲ ಹಲವಾರು ಲಿಪಿಗಳಿವೆ. ಹೀಗಾಗಿ ಎಲ್ಲ ಲಿಪಿಗಳು ಸಹಿತ ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದೆ. ಏನು ನಿರೂಪಣೆ ಮಾಡಿಕೊಡ್ತಾರೆ ಅಂದ್ರೆ, ವಿವಿಧಾನಾಂ ಅಂದ್ರೆ ಇಷ್ಟು ಒಂದು ಲಿಪಿಯೋ ಎಲ್ಲ ಅನೇಕ ಲಿಪಿಗಳು, ತಿಗಳಾರಿ, ನೇಮಾರಿ, ಹೀಗೆ ಅನೇಕ ಲಿಪಿಗಳಿದೆ. ಆ ಲಿಪಿಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲ, ಹಾಗಾದರೆ ಇಲ್ಲಿ ಒಂದು ಅರ್ಥ ಆಯಿತು. ಹಸ್ತಪ್ರತಿಗಳ ಸಾಮಾನ್ಯವಾಗಿರ್ತಕ್ಕಂತಹ ಅಧ್ಯಯನ ಇವತ್ತು ಅತ್ಯಂತ ಅವಶ್ಯವಾಗಿದೆ. ಆ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ವಿಶೇಷವಾಗಿರ್ತಕ್ಕಂತಹ ಆದ್ಯ ಕರ್ತವ್ಯವಾಗಿದೆ. ಆ ಹಸ್ತಪ್ರತಿಗಳನ್ನು ಸಂರಕ್ಷಣೆ ಮಾಡತಕ್ಕಂಥದ್ದು ಬಹಳ ಪ್ರಧಾನವಾದದ್ದು. ಅಷ್ಟು ಮಾತ್ರ ಅಲ್ಲ, ಆ ಹಸ್ತಪ್ರತಿಗಳಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ಜಗತ್ತಿಗೆ ನಾವು ಪ್ರಚುರಪಡಿಸಿ ಆ ಜಗತ್ತಿಗೆ ಅದನ್ನು ಕೊಡತಕ್ಕಂಥದ್ದು ಒಂದು ಪ್ರಧಾನವಾದದ್ದು. ಇದೆಲ್ಲವನ್ನು ಅಧ್ಯಯನ ಮಾಡಬೇಕು. ಹಾಗಾದರೆ ಇದು ಈ ತರಹದ ಹಸ್ತಪ್ರತಿ, ಇದು ನ್ಯಾಯಶಾಸ್ತ್ರದ ವಿಷಯ ಹೇಳ್ತದೆ, ಇದು ವ್ಯಾಕರಣಶಾಸ್ತ್ರದ ವಿಭಾಗವನ್ನು ನಿರೂಪಿಸಿಕೊಡ್ತದೆ, ಅಥವಾ ಇದು ಅಲಂಕಾರ ಶಾಸ್ತ್ರದ ವಿಚಾರವನ್ನು ತಿಳಿಸಿಕೊಡ್ತದೆ ಅಂತ ಹೇಳಬೇಕಾದರೆ ನಮಗೆ ಲಿಪಿಗಳ ಅಧ್ಯಯನ ಅತ್ಯಂತ ಅವಶ್ಯವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಏನು ಅಂದರೆ ಅದನ್ನು ನಿರೂಪಿಸಿಕೊಡ್ತಾರೆ. ಹಾಗಾದರೆ ಲಿಪಿ ಅಂದರೆ ಏನು ಅಂದರೆ ಈ ವರ್ಣಗಳ ವಿನ್ಯಾಸ ಕ್ರಮಕ್ಕೆ ಲಿಪಿ ಅಂತ ಕರೀತಾರೆ. ಏನು ಅಂದರೆ ವರ್ಣಗಳ ವಿನ್ಯಾಸ ಸಮೂಹ, ಆ ವರ್ಣಗಳ ವಿನ್ಯಾಸ ಶ್ರೇಣಿ, ಅವುಗಳಿಗೆ ಲಿಪಿ ಅಂತ ಕರೀತಾರೆ. ವರ್ಣಗಳ ವಿನ್ಯಾಸ ಬೇರೆ 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 ಲಿಪಿಗಳಲ್ಲಿ ಬೇರೆ ಬೇರೆ ತರಹದಿರುತ್ತದೆ. ಹಾಗೆ ಆ ವಿನ್ಯಾಸ ಕ್ರಮಗಳನ್ನು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಅನ್ನುವುದು ಒಂದು ವಿಷಯ. ಹಾಗೆ ಈ ಲಿಪಿಗಳನ್ನು ಅಧ್ಯಯನ ಮಾಡಿದ ನಂತರದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂತಹ ಕಾರ್ಯ ಏನು ಅಂದರೆ ಗ್ರಂಥಗಳನ್ನು ಸಂಶೋಧನೆ ಮಾಡಬೇಕು. ಹಾಗಾದರೆ ಗ್ರಂಥಗಳ ಸಂಶೋಧನೆ ಮಾಡಬೇಕು ಅಂದರೆ ಗ್ರಂಥಗಳು ಎಲ್ಲಿ ಸಿಗ್ತದೆ? ಹಸ್ತಪ್ರತಿಗಳು ಎಲ್ಲಿ ಸಿಗ್ತಾವೆ? ಮಾತೃಕಾಗಳು ಎಲ್ಲಿ ಸಿಗ್ತಾವೆ? ಎಲ್ಲಾದರೂ ಮಾರ್ಕೆಟಿಗೆ ಹೋದರೆ ಪಟ್ಟಣ ಸಿಕ್ಬಿಡ್ತಾವ? ಇಲ್ಲ. ಅದಕ್ಕಾಗಿ ನಾವು ದೊಡ್ಡದಾದ ಕೆಲಸ ಮಾಡಬೇಕು. ದೊಡ್ಡದಾದ ಕೆಲಸ ಮಾಡಬೇಕು ಅಂದರೆ ಎಲ್ಲೆಲ್ಲಿ ಹಸ್ತಪ್ರತಿಗಳ ಗ್ರಂಥ ಭಂಡಾರಗಳಿದೆ ಅಲ್ಲಿ ಹೋಗಿ ಕುಳಿತುಕೊಳ್ಳಬೇಕು.
ಹೊಸ 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 ಗ್ರಂಥಗಳಿದೆ, ಅವುಗಳನ್ನೆಲ್ಲ ಅವಲೋಕನ ಮಾಡಬೇಕು. ಆ ಅವಲೋಕನ ಮಾಡಿ ಇದರಲ್ಲಿ ಈ ಗ್ರಂಥ ಸೂಚಿಗಳು ಅಂತ ಕರೀತಾರೆ, ಕ್ಯಾಟ್ಲಾಗ್ ಅಂತ ಕರೀತಾರೆ. ಅವುಗಳನ್ನು ನೋಡಬೇಕು. ನೋಡಿದಾಗ ಇದರಲ್ಲಿ ಇದು ಹೊಸ ಗ್ರಂಥ ಇದೆ, ಇದನ್ನು ನಾನು ಯಾಕೆ ಓದಬಾರದು? ಹಾಗಾದ್ರೆ ಅದು ಯಾವ ಲಿಪಿಯಲ್ಲಿದೆ? ಅದು ನಂದಿನಾಗರಿಯಲ್ಲಿದೆಯೋ, ಮಲಯಾಳಿಯಲ್ಲಿದೆಯೋ, ಗ್ರಂಥದಲ್ಲಿದೆಯೋ, ಯಾವ ಸ್ಕ್ರಿಪ್ಟ್ ಅಲ್ಲಿ ಬರೆದಿದ್ದಾರೆ ನೋಡಿ. ಆ ಸ್ಕ್ರಿಪ್ಟ್ ನಮಗೆ ಗೊತ್ತಿಲ್ಲ ಅಂದ್ರೆ ಆ ಗ್ರಂಥ ನಮಗೆ ಓದ್ಲಿಕ್ಕೆ ಸಾಧ್ಯ ಇಲ್ಲ. ದೇವನಾಗರಿ ಎಲ್ಲರಿಗೂ ಪರಿಚಯ ಉಂಟು, ಯಾಕಂದ್ರೆ ನಿತ್ಯವೂ ದೇವನಾಗರಿಯನ್ನು ನಾವು ಬಳಸ್ತಾ ಇದ್ದೇವೆ. ಕನ್ನಡ ಭಾಷೆಯ ಕನ್ನಡ ಲಿಪಿಯೂ ನಮಗೆ ಪರಿಚಯ ಉಂಟು. ಹೀಗೆ ಅನೇಕ ಲಿಪಿಗಳ ಕೆಲವು ಪರಿಚಯ ಇರುತ್ತದೆ. ಆದರೆ ಈ ಪ್ರಾಚೀನ ಲಿಪಿಗಳ ಪರಿಚಯ ನಾವು ಮಾಡಿಕೊಳ್ಳಬೇಕಾದರೆ ಆ ಲಿಪಿಗಳಲ್ಲಿ, ಯಾಕಂದ್ರೆ ಎಲ್ಲವೂ ದೇವನಾಗರಿ ಲಿಪಿಯಲ್ಲೇ ಬರೆದಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮೊನ್ನೆ ಅಭಿಜ್ಞಾನ ಶಾಕುಂತಲ ಅಲ್ಲ, ಅದು ಶಕುಂತಲ ಅಂತ ಹೇಳಿ ಅದರ ಸಂಶೋಧನೆಯನ್ನು ಒಂದು ಕ್ರಿಟಿಕಲ್ ಎಡಿಷನ್ ಅನ್ನು ನಮ್ಮ ಮಾಧವ್ ಭಟ್ ಅಂತ ಹೇಳಿ ಗುಜರಾತ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಅವರು ಅದನ್ನು ಕೆಲಸ ಮಾಡಿದ್ದಾರೆ. ಅದಕ್ಕೆ ಅವರು ಉದಾಹರಣೆಯಾಗಿ ತೆಗೆದುಕೊಂಡದ್ದು ಆ ಲಿಪಿಯ ಯಾವುದು ಅಂತಂದ್ರೆ ಶಾರದಾ ಲಿಪಿಯನ್ನು ತೆಗೆದುಕೊಂಡು ಪ್ರಾಚೀನ ಮಾತೃಕೆಗಳನ್ನೆಲ್ಲ ಸಂಗ್ರಹಿಸಿ ಇದಕ್ಕೆ ಕಾಳಿದಾಸ ಕೃತ ಏನು ಅಭಿಜ್ಞಾನ ಶಕುಂತಲ ನಾಟಕ ಇದೆಯಲ್ಲ, ಈ ನಾಟಕ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂತಹ ಮೂಲ ಗ್ರಂಥ ಸಿಕ್ಕಿದ್ದು ಅದು ಕಾಶ್ಮೀರದ ಶಾರದಾ ಲಿಪಿಯಲ್ಲಿ ರಚಿತವಾಗಿರ್ತಕ್ಕಂತಹ ಗ್ರಂಥದಲ್ಲಿ ಸಿಕ್ಕಿದೆ ಅಂತ ಹೇಳಿ ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ವಿಷಯಗಳು ಸೇರಿದೆ, ಎಲ್ಲೆಲ್ಲಿ ವಿಷಯಗಳು ಬಿಟ್ಟು ಹೋಗಿದೆ, ಇದನ್ನೆಲ್ಲ ಸಂಶೋಧನೆಯನ್ನ ಮಾಡಿ ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನದಿಂದ ಅದನ್ನ ಪುಸ್ತಕವನ್ನ ಪ್ರಿಂಟ್ ಮಾಡಿಸಿದ್ದಾರೆ. ಅಂದರೆ ನಮಗೆ ಲಿಪಿಗಳ ಪರಿಚಯವಿಲ್ಲದ ಇದ್ದರೆ ನಾವು ಗ್ರಂಥಗಳನ್ನ ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮೂಲ ಗ್ರಂಥಗಳ ಸಂಶೋಧನೆಯನ್ನ ಅವಶ್ಯವಾಗಿ ಮಾಡಬೇಕು. ಈಗ ನಮ್ಮ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಗಿರೀಶ್ ಚಂದ್ರ ಸರ್ ಅವರ ಮೊಟ್ಟ ಮೊದಲ ವಿದ್ಯಾರ್ಥಿ, ವಿಶ್ವವಿದ್ಯಾಲಯದ ಮೊದಲನೇ PhD ಪಡೆದಿರತಕ್ಕಂಥ ಅವ್ರ ಹೆಸರು ನನ್ಗೆ ಗೊತ್ತಿಲ್ಲ, ವಿದ್ಯಾರ್ಥಿ ಹೆಸರು. ಅವರು ಗಜಶಾಸ್ತ್ರದ ಮೇಲೆ ಒಂದು PhD ಮಾಡಿದರು. ಆದ್ರೆ ಆ ಗಜಶಾಸ್ತ್ರಕ್ಕೆ ಅವರು ಬಳಸಿಕೊಂಡಿರತಕ್ಕಂತಹ ಒಂದು ಹಸ್ತಪ್ರತಿ ಅದು ತಂಜಾವೂರು ಸರಸ್ವತಿ ಮಹಲಲ್ಲಿ ಇರತಕ್ಕಂತಹ ಪಾಲಕಾಪ್ಯ ಮುನಿಗಳು ಅಂತ, ಆ ಮುನಿಗಳ ಹೆಸರು ನೀವು ಕೇಳಿರ್ತಿರೋ ಇಲ್ಲೋ ಗೊತ್ತಿಲ್ಲ, ಪಾಲಕಾಪ್ಯ ಋಷಿಗಳು ಅಂತ ಹೇಳಿ ಗಜಶಾಸ್ತ್ರ ಸಂಹಿತೆಯನ್ನು ಬರೆದಿದ್ದಾರೆ. ಬಹಳ ಪ್ರಾಚೀನವಾಗಿರ್ತಕ್ಕಂತಹ ಗ್ರಂಥ. ಆನೆಗಳ ವಿಹಾರ, ಆನೆಗಳು ಓಟ ನೋಟ, ಆನೆಗಳ ಆಹಾರ ಅವುಗಳು ಹೇಗಿರ್ತದೆ, ಹಸ್ತಿ ಆಯುರ್ವೇದದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆನೆಗಳ ಸ್ವರೂಪ ಲಕ್ಷಣ, ಹೀಗೆ ಹಲವಾರು ವಿಷಯಗಳನ್ನ ಪಾಲಕಾಪ್ಯ ಮುನಿಗಳು ರಚನೆ ಮಾಡಿರ್ತಕ್ಕಂತಹ ಏನು ಗಜಶಾಸ್ತ್ರ ಅಂತ ಗ್ರಂಥ ಇದೆ, ಆ ಗಜಶಾಸ್ತ್ರದ ಆಧಾರದಲ್ಲಿ ಅವರು PhD ಮಾಡಿದರು, ಇಲ್ಲ ಅಂತಲ್ಲ. ಆದರೆ ಹೀಗೆ ಹಲವಾರು ವಿಷಯಗಳನ್ನ ಅಧ್ಯಯನ ಮಾಡಬೇಕಾದ್ರೆ ಅದು ಬೇರೆ ಲಿಪಿಯಲ್ಲಿ ಇತ್ತು, ಗ್ರಂಥ ಲಿಪಿಯಲ್ಲಿ ಇರ್ತಕ್ಕಂಥದ್ದನ್ನ ಅಲ್ಲಿರ್ತಕ್ಕಂತಹ ಟಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವ್ರ ಹೆಸರು, ಅವರು ಅದನ್ನ ವಿಶೇಷವಾಗಿ ದೇವನಾಗರಿ ಲಿಪಿಯಲ್ಲಿ ಲಿಪ್ಯಂತರವೂ ಸಹಿತ ಮಾಡಿದ್ದಾರೆ. ಅದರ ಮೇಲೆ ವಿಶೇಷವಾದ ವಿಮರ್ಶಾತ್ಮಕ ಅಧ್ಯಯನವೂ ಸಹಿತ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆಗಿದೆ. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಮಗೆ ಲಿಪಿಗಳ ಪರಿಚಯವಿದ್ದರೆ ಮಾತ್ರ ಈ ರೀತಿ ಸಂಶೋಧನೆಯನ್ನ, ಈ ರೀತಿಯಾಗಿರ್ತಕ್ಕಂತಹ ಗ್ರಂಥಗಳ ಸಂಪಾದನೆಯನ್ನ ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಉಂಟು. ಎಷ್ಟೋ ಕೃತಿಗಳು ಮೈಸೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಪೀಠಕ್ಕೆ ನೀವು ಹೋದರೆ ಲೌಕಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಹಸ್ತಪ್ರತಿಗಳಿದೆ. ಖಡ್ಗಶಾಸ್ತ್ರ ಅಂತ ಒಂದು ಗ್ರಂಥ ಇದೆ, ಹಲವಾರು ವಿಷಯಗಳು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಕೃತಿಗಳನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಆದರೆ ಅವು ಬರೆದಿರ್ತಕ್ಕಂತಹ ಲಿಪಿಗಳಲ್ಲಿ ವ್ಯತ್ಯಾಸ ಇರೋದ್ರಿಂದ ಆ ಲಿಪಿಗಳ ಪರಿಚಯ ನಮಗೆ ಬಹಳ ಪ್ರಧಾನವಾಗಿ ಬೇಕಾಗ್ತದೆ. ಅವುಗಳ ಅಧ್ಯಯನವನ್ನು ನಾವು ವಿಶೇಷವಾಗಿ ಮಾಡಬೇಕು, ಇದು ಒಂದು ಕಡೆಗೆ. ಇನ್ನು ಅನಂತರದಲ್ಲಿ ಹಾಗಾದ್ರೆ ಇದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಅಧ್ಯಯನ ಅಂತ ಆದರೆ, ಇನ್ನೊಂದು ವಿಷಯ ಏನು ಅಂತಂದ್ರೆ, ಹಾಗಾದ್ರೆ ಈ ಗ್ರಂಥ ಸಂಪಾದನೆಯಲ್ಲಿ ನಾವು ಮಾಡತಕ್ಕಂತಹ ಕ್ರಮ ಏನು? ಏನಿಲ್ಲ, ಮೊಟ್ಟ ಮೊದಲಿಗೆ ನಾವು ಒಂದು ಗ್ರಂಥವನ್ನ ಸಂಪಾದನೆ ಮಾಡಬೇಕು ಅಂತ ಅನಿಸಿದರೆ, ಯಾಕಂದ್ರೆ ಇವತ್ತು ನಾವು ಪ್ರಥಮ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇವೆ, ಕಾವ್ಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇವೆ, ಸಾಹಿತ್ಯ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಾ ಇದ್ದೇವೆ. ಕೇವಲ ನಮ್ಮ ವಿದ್ವತ್ತು, ನಮ್ಮ ಜ್ಞಾನ ಈ ಪಾಠಕ್ಕೆ ಮಾತ್ರ ಸೀಮಿತ ಆಗಬಾರದು. ಹಲವಾರು ವಿಷಯಗಳನ್ನು, ಅನೇಕ
ನಾವು ಅನೇಕರ ಹೆಸರನ್ನು ಕೇಳುತ್ತೇವೆ. ಎಚ್ ವಿ ನಾಗರಾಜ ರಾಯರು ಎಂತಹ ವಿದ್ವಾಂಸರು. ಅಷ್ಟು ಮಾತ್ರ ಅಲ್ಲ, ಶ್ರೇಷ್ಠ ವ್ಯಾಕರಣಶಾಸ್ತ್ರ ವಿದ್ವಾಂಸರಾಗಿರ್ತಕ್ಕಂಥ ಭೀಮಭಟ್ರ ಹೆಸರನ್ನು ಕೇಳುತ್ತೇವೆ. ಅಷ್ಟು ಮಾತ್ರ ಅಲ್ಲ, ಎಸ್ ಟಿ ನಾಗರಾಜ್ ಭಟ್ರು ಅವರ ಹೆಸರನ್ನ ಕೇಳುತ್ತೇವೆ. ರಂಗನಾಥ್ ಶರ್ಮರ ಹೆಸರನ್ನ ಕೇಳುತ್ತೇವೆ. ಅವರೆಲ್ಲರೂ ಸಹಿತ ಪಾಠಶಾಲೆಗಳಲ್ಲಿ, ಸಂಸ್ಕೃತ ಕಾಲೇಜಿನಲ್ಲಿ ಅಧ್ಯಾಪಕರಾದವರು. ಆದರೆ ಅವರು ಮಕ್ಕಳಿಗೆ ಬೋಧನೆಯನ್ನ ಮಾಡುವುದರ ಜೊತೆಗೆ ತಮ್ಮ ವಿದ್ವತ್ತಿನ ಪ್ರೌಢಿಮೆಯನ್ನ ಈ ರೀತಿಯಾಗಿರ್ತಕ್ಕಂತಹ ಸಂಶೋಧನೆ, ಅನೇಕ ಗ್ರಂಥಗಳ ಸಂಪಾದನೆ ಮೂಲಕವಾಗಿ ತಮ್ಮ ವಿದ್ವತ್ತಿನ ಅಥವಾ ತಮ್ಮ ವಿದ್ಯೆಯ ಹಸಿವನ್ನ ಈಡೇರಿಸಿಕೊಂಡಿರ್ತಕ್ಕಂಥ ಇದು ಸಾಧನವಾಗಿದೆ. ಯಾವುದು ಅಂದ್ರೆ ಸಂಶೋಧನೆ ಅವರಿಗೆ ಸಾಧನ ಆಯಿತು. ಹೀಗಾಗಿ ಸಂಸ್ಕೃತ ವಿದ್ವಾಂಸರಾಗಿರ್ತಕ್ಕಂತಹ ನಮಗೆ ಸಂಶೋಧನೆಯಲ್ಲಿ ತೃಪ್ತಿ ಇರಬಾರದು. ಬೇರೆ ಎಲ್ಲ ತೃಪ್ತಿ ಇರಬಹುದು. ಊಟದಲ್ಲಿ ತೃಪ್ತಿ, ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಟರಿ ಇರುತ್ತೆ. ನಿದ್ದೆಯಲ್ಲೂ ಅಷ್ಟೇ, ಭೋಜನದಲ್ಲಿ ಮಲಗೋದ್ರೆ ಎಲ್ಲದರಲ್ಲೂ ಸಹಿತ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆದರೆ ಸಂಶೋಧನೆಯ ಕ್ಷೇತ್ರದಲ್ಲಿ, ಅಧ್ಯಯನ ಕ್ಷೇತ್ರದಲ್ಲಿ ಮಾತ್ರ ಯಾವ ಕಾಲದಲ್ಲೂ ಸಹಿತ ತೃಪ್ತಿ ಇರಬಾರದು. ಇವತ್ತು ಒಂದು ವಿಷಯ ಸಂಶೋಧನೆ ಆದರೆ ನಾಳೆ ಇನ್ನೊಂದು ವಿಷಯ ಸಂಶೋಧನೆಯನ್ನು ಮಾಡಬೇಕು. ಸಂಸ್ಕೃತದಲ್ಲಿ ಏನಿದೆ ಅಂತ ಜಗತ್ತಿಗೆ ತಿಳಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು. ಇವತ್ತು ಯಾರು ಬುದ್ಧಿಜೀವಿಗಳು ಸಂಸ್ಕೃತವನ್ನ ಜಡಪ್ರಜ್ಞೆ ಅಂತ ಹೇಳ್ತಾ ಇದ್ದಾರೆ, ಅಂಥವರಿಗೆ ಸಂಸ್ಕೃತ ಎಂತಹ ಕ್ರಿಯಾಶೀಲ ಪ್ರಜ್ಞೆಯನ್ನು ಜಗತ್ತಿಗೆ ಕೊಡ್ತದೆ ಅಂತ ಕೊಡುವ ಕೆಲವು ಜವಾಬ್ದಾರಿ ಯಾರ್ದು ಅಂದ್ರೆ ಅದು ಸಂಸ್ಕೃತ ವಿದ್ವಾಂಸರ ಕೆಲಸ. ಹೀಗಾಗಿ ಸಂಸ್ಕೃತದಲ್ಲಿ ಸುಮ್ಮನೆ ಕಾಗೆ ಗುಬ್ಬೆ ಕಥೆ ಅಲ್ಲ. ನಾವು ಏನು ಮಿತ್ರಲಾಭ, ಆಮೇಲೆ ಏನು ಇವೆಲ್ಲ ಕಥೆಗಳನ್ನೆಲ್ಲ ನಾವು ಕೇಳ್ತೀವಲ್ಲ, ಹಾಗಾದ್ರೆ ಈ ಎಲ್ಲ ಪಂಚತಂತ್ರ ಕಥೆಗಳನ್ನೆಲ್ಲ ಇವುಗಳು ಏನ್ ತಿಳಿಸಿಕೊಡ್ತದೆ ಜಗತ್ತಿಗೆ, ಎಂತಹ ನೀತಿಗಳನ್ನು ತಿಳಿಸಿಕೊಡ್ತದೆ. ವಿದುರನ ಮಾತುಗಳು ಎಂತಹ ನೀತಿಗಳನ್ನು ತಿಳಿಸಿಕೊಡ್ತದೆ. ಇದನ್ನ ಜಗತ್ತಿಗೆ ನಾವು ಈ ನೀತಿ ಕಥೆಗಳನ್ನ, ನೀತಿ ವಿಷಯಗಳನ್ನ, ಹಾಗಾದ್ರೆ ಒಂದು ಮಾರಲ್ ವ್ಯಾಲ್ಯೂ, ಒಬ್ಬ ಏನಂತಾರೆ ಒಂದು ಸ್ಕಿಲ್ ಬಳಸಬೇಕು ಅಂದ್ರೆ ನಮ್ಮ ಸಂಸ್ಕೃತ ಸಾಹಿತ್ಯ, ನಮ್ಮ ಸಂಸ್ಕೃತ ಪರಂಪರೆ ಜಗತ್ತಿಗೆ ಎಂತಹ ಕೊಡುಗೆಯನ್ನು ಕೊಡ್ತದೆ ಎಂಬುದನ್ನ ತಿಳಿಸಿಕೊಡುವ ಕೆಲಸವನ್ನ ನಾವು ಮಾಡಬೇಕು. ಹೀಗಾಗಿ ನಮ್ಮ ಸಂಸ್ಕೃತ ಭಾಷೆ ಜಡಪ್ರಜ್ಞೆಯಲ್ಲ, ನಮ್ಮ ಶಾಸ್ತ್ರ ಪರಂಪರೆ ಜಡಪ್ರಜ್ಞೆಯಲ್ಲ. ಇದರಲ್ಲಿ ಅಂತಹ ತತ್ವ ಅಡಗಿದೆ, ಅನೇಕ ತತ್ವಗಳು ಇದರಲ್ಲಿ ಅಡಗಿದೆ ಅಂತ ಜಗತ್ತಿಗೆ ತೋರಿಸಿಕೊಡುವಂತಹ ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡಬೇಕಾಗಿದೆ. ವೆಸ್ಟರ್ನ್ ಫಿಲಾಸಫಿ ಮತ್ತು ಇಂಡಿಯನ್ ಫಿಲಾಸಫಿ, ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಫಿಲಾಸಫಿ ತತ್ವವೇ ಬಹಳ ವಿಶಿಷ್ಟವಾದದ್ದು. ಅದು ದಾರ್ಶನಿಕ ಪ್ರಪಂಚದಲ್ಲಿ ಇರ್ತಕ್ಕಂಥವರಿಗೆ ಗೊತ್ತಿದೆ. ಅದು ದ್ವೈತ ಇರಬಹುದು, ಅದ್ವೈತ ಇರಬಹುದು, ವಿಶಿಷ್ಟಾದ್ವೈತ ಇರಬಹುದು, ಶಕ್ತಿ ವಿಶಿಷ್ಟಾದ್ವೈತ ಇರಬಹುದು. ಹೀಗೆ ಅನೇಕ ಸಿದ್ಧಾಂತಗಳಿದೆ, ಅನೇಕ ಮತಗಳಿದೆ. ಆದರೆ ಎಲ್ಲ ಮತಗಳ ಪರಿಚಯ ಒಂದು ಆತ್ಯಂತಿಕವಾಗಿರ್ತಕ್ಕಂಥ ಸತ್ಯವನ್ನು ತಿಳಿಸಿಕೊಡುತ್ತದೆ. ವೈಚಾರಿಕವಾಗಿರ್ತಕ್ಕಂತಹ ಚಿಂತನೆಯನ್ನ ಜಗತ್ತಿಗೆ ಕೊಡುವ ಕೆಲಸವನ್ನ ನಮ್ಮ ಸಂಸ್ಕೃತ ಸಾಹಿತ್ಯ ಮಾಡುತ್ತದೆ. ನಮಗನಿಸ್ತದೆ ನಮ್ಮ ಸಂಸ್ಕೃತದ ಮಹತ್ವ, ನಮ್ಮ ಹಸ್ತಪ್ರತಿಗಳ ಮಹತ್ವ ನಮಗೆ ಗೊತ್ತಿಲ್ಲ. ಇವತ್ತು ಜರ್ಮನ್ ಅಂತ ಕರಿತೇವೆ, ಅದು ಶರ್ಮನ್, ಅದು ಜರ್ಮನ್ ಆಗಬೇಕಾದರೆ ನಮ್ಮ ಸಂಸ್ಕೃತ ಗ್ರಂಥಗಳ ಆಧಾರವಾಗಿಟ್ಟುಕೊಂಡು ಇವತ್ತು ಇಷ್ಟು ಬೆಳೆದು ನಿಂತಿದೆ. ಯಾಕೆ ಅಂತ ತಿಳ್ಕೊಳ್ಳಿ. ಕೋಲ್ಕತ್ತಾದಲ್ಲಿ ಹೋದರೆ ನೀವು ಎಸೆಟಿಕ್ ಸೊಸೈಟಿ ಅಂತ ಇದೆ, ಅದು ಒಂದು ದೊಡ್ಡ ಗ್ರಂಥ ಭಂಡಾರ. ಭಾರತದ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಭಂಡಾರ ಆ ಎಸೆಟಿಕ್ ಸೊಸೈಟಿ. ಎಷ್ಟೋ ಅಲ್ಲಿರ್ತಕ್ಕಂತಹ ಕಲ್ಕತ್ತಾದಲ್ಲಿರುವ ಹಸ್ತಪ್ರತಿಗಳನ್ನ ಜರ್ಮನ್ ಪ್ರದೇಶಕ್ಕೆ ಹೋಗಿದೆ. ಹಿಂದಿನ ಕಾಲದಲ್ಲಿ ಕೆಲವರು ಅದನ್ನು ದೋಚಿಕೊಂಡು ಹೋಗಿದ್ದಾರೆ. ನಾಲಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ, ನಿಮಗೆಲ್ಲ ಗೊತ್ತು. ಆಗಿನ ಕಾಲದಲ್ಲಿ ಎಲ್ಲವೂ ನಾಶವಾಗಿ ಹೋಗಿದೆ. ನಾಶವಾಗಿ ಇಷ್ಟು ಉಳಿದಿದೆ ನಮ್ಮಲ್ಲಿ ಗ್ರಂಥಗಳು. ಈ ಉಳಿದು ಗ್ರಂಥಗಳನ್ನಾದರೂ ಅಧ್ಯಯನ ಮಾಡತಕ್ಕಂತಹ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಈಗ ಇಷ್ಟು ಗ್ರಂಥಗಳಿದೆ ಅಂತ ಆದ್ರೆ ಅವತ್ತಿನ ಕಾಲದಲ್ಲಿ ಎಷ್ಟು ಗ್ರಂಥಗಳಿರಬೇಕು ವಿಚಾರ ಮಾಡಿ. ಹಾಗಾದ್ರೆ ಇಷ್ಟು ಗ್ರಂಥಗಳನ್ನ ನಾವು ಅಧ್ಯಯನ ಮಾಡಿದಾಗ ಪ್ರತಿಯೊಂದು ಗ್ರಂಥಗಳ ವೈಶಿಷ್ಟ್ಯವೇನು ಎಂಬುದನ್ನು ಜಗತ್ತಿಗೆ ತೋರಿಸಿಕೊಡ್ತಕ್ಕಂಥದ್ದೇ ಗ್ರಂಥ ಸಂಪಾದನೆ. ನಾವು ಯಾಕೆ ಗ್ರಂಥ ಸಂಪಾದನೆ ಶಾಸ್ತ್ರವನ್ನು ಓದಬೇಕು ಅಂತಂದ್ರೆ, ನಾನು ಹೇಳಿದೆ, ಈ ಪಾಠ ವಿಮರ್ಶೆ ಮಾಡುವುದಿಲ್ಲ, ಪಾಠ ವಿಮರ್ಶಾತ್ಮಕ ಅಧ್ಯಯನಂ ಅಂತ ಕರೀತಾರೆ. ಪಾಠ ಸಮೀಕ್ಷಾತ್ಮಕ ಅಧ್ಯಯನಂ ಏನು ಅಂದ್ರೆ ಪರಿಷ್ಕಾರ ಪೂರ್ವಕವಾಗಿ ಪಾಠಗಳ ವಿಮರ್ಶೆ ಮಾಡತಕ್ಕಂಥದ್ದೇ ಈ ಗ್ರಂಥ ಸಂಪಾದನೆ. ಈ ಗ್ರಂಥ ಸಂಪಾದನೆಯ ಬಗ್ಗೆ ಕನ್ನಡದಲ್ಲಿ ತುಂಬಾ ಕೆಲಸ ಆಗಿದೆ, ಸಂಸ್ಕೃತದಲ್ಲಿಯೂ ಸಾಕಷ್ಟು ಕೆಲಸಗಳನ್ನ ಅನೇಕರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ.
ಹಲವಾರು ಸಹಿತ ಈ ಗ್ರಂಥಗಳ ಕುರಿತು ವಿಶೇಷವಾಗಿರ್ತಕ್ಕಂತಹ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ, ಮಾಡ್ತಾರೆ. ಆದರೆ ಈ ಗ್ರಂಥ ಸಂಪಾದನೆಯ ಪ್ರಾರಂಭದ ಕ್ರಮದಲ್ಲಿ ನಾವು ಮಾಡಬೇಕಾದ್ದು ಮೊದಲಿಗೆ ಹಸ್ತಪ್ರತಿಗಳ ಸಂರಕ್ಷಣೆ ಮತ್ತು ಅವುಗಳ ಸಂಗ್ರಹ ಮಾಡಿ ಇಟ್ಟುಕೊಂಡು, ಒಂದು ಸಾಮಾನ್ಯವಾಗಿ ನಾನು ಹೇಳ್ತೇನೆ, ಬಹಳಷ್ಟು ಇದರಲ್ಲಿ ಆಳವಾಗಿ ನಾವು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು. ಆದರೆ ಅಷ್ಟು ತಿಳಿಸೋದಕ್ಕೆ ಸಮಯ ಇಲ್ಲ ಅನ್ನೋದಕ್ಕಾಗಿ ನಾನು ಹೇಳ್ತೇನೆ, ಯಾವುದೋ ಬಗ್ಗೆ ನಾನು ಇವತ್ತು ಸಂಶೋಧನೆ ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ ಹೇಳಿದರೆ ಮೊಟ್ಟ ಮೊದಲು ಆ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ಹಸ್ತಪ್ರತಿಗಳು ಎಲ್ಲಿ ಸಿಗ್ತಾವೆ ಅಂತ ಹೇಳಿ ಸಂಗ್ರಹ ಮಾಡಬೇಕು. ಅನೇಕ ಲೈಬ್ರರಿಗಳಲ್ಲಿ ಹೋಗಬೇಕು, ಅನೇಕ ವಿದ್ವಾಂಸರನ್ನ ಭೇಟಿಯಾಗಬೇಕು, ಅವರಲ್ಲಿರ್ತಕ್ಕಂತಹ ಹಸ್ತಪ್ರತಿಗಳನ್ನು ಸಂಗ್ರಹಿಸಬೇಕು. ಇವತ್ತು ನನಗೆ ಮೇಘದೂತ ಇದೆ, ರಾಮಚರಿತ ಇದೆ, ಯಾವುದೋ ಒಂದು ವ್ಯಾಖ್ಯಾನ ಬೇಕಾಗಿದೆ, ಆ ವ್ಯಾಖ್ಯಾನವನ್ನು ನಾನು ತೆಗೆದುಕೊಂಡು ಬರ್ತೇನೆ. ಹಾಗಾದ್ರೆ ನನ್ನಲ್ಲಿ ಇರ್ತಕ್ಕಂತಹ ವ್ಯಾಖ್ಯಾನ ಪರಿಪೂರ್ಣ ಇದೆ ಅಂತ ನಾವು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಇನ್ನೊಂದು ಕಡೆಗೆ ಹೋಗಿ ನಾವು ಆ ವ್ಯಾಖ್ಯಾನವನ್ನು ಸಹಿತ ಸಂಗ್ರಹಿಸಬೇಕು. ಅದು ಬೇರೆ ಸ್ಕ್ರಿಪ್ಟ್ ಅಲ್ಲಿ ಹೌದು. ನನ್ನಲ್ಲಿ ಇರ್ತಕ್ಕಂತಹ ವ್ಯಾಖ್ಯಾನ ನಂದಿನಾಗರ ಸ್ಕ್ರಿಪ್ಟ್ ಅಲ್ಲಿ ಇದ್ರೆ, ನೀವು ತಮಿಳ್ನಾಡು ನಮ್ಮ ಚೆನ್ನೈಯಲ್ಲಿ ಹೋಗ್ಬಿಟ್ರೆ ಗೌರ್ಮೆಂಟ್ ಲೈಬ್ರರಿಗೆ ಹೋದರೆ, ಆಮೇಲೆ ನಮ್ಮ ಯಾವುದು ಅಡಿಯಾರ್ ಲೈಬ್ರರಿಗೆ ಹೋದರೆ ಅಲ್ಲಿ ಅದು ಬೇರೆ ಗ್ರಂಥ ಲಿಪಿಯಲ್ಲಿ ನಮಗೆ ಸಿಗಬಹುದು. ಹಾಗೆ ನೀವು ಮೇಲೆ ಉತ್ತರದಲ್ಲಿ ಹೋದರೆ ನಮಗೆ ಶಾರದಾ ಲಿಪಿಯಲ್ಲಿ ಸಿಗಬಹುದು. ಅಂದ್ರೆ ಒಂದೇ ವ್ಯಾಖ್ಯಾನ ಅನೇಕ ಕಡೆಗಳಿಂದ ಸಂಗ್ರಹ ಮಾಡಿ, ಒಂದು 3-4 ವ್ಯಾಖ್ಯಾನಗಳನ್ನು ಸಂಗ್ರಹ ಮಾಡಿ, ಯಾಕೆ ಅಂದ್ರೆ ಒಂದು ಕಡೆಗೆ ಬರೆದಿರ್ತಾನೆ ಏನು ಅಂದ್ರೆ ಶ್ರೀ ಗಣೇಶಾಯ ನಮಃ ಅಂತ ಮೇಲಿರ್ತದೆ. ಇನ್ನೊಂದು ವ್ಯಾಖ್ಯಾನದಲ್ಲಿ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಇನ್ನೊಂದು ಹೆಸರು ಬರೆದ ಶ್ರೀ ರಾಮಾಯ ನಮಃ ಅಂತ ಬರೆದಿರ್ತಾನೆ. ನಾವಿಲ್ಲಿ ತಿಳ್ಕೋಬೇಕು, ಹಾಗಾದರೆ ಮೊದಲು ಬರೆದಿರತಕ್ಕಂತಹ ವ್ಯಕ್ತಿ ಗಣೇಶನನ್ನ ಆರಾಧನೆ ಮಾಡ್ತಕ್ಕಂಥವನು ಶ್ರೀ ಗಣೇಶಾಯ ನಮಃ ಅಂತ ಲಿಪಿಕಾರ. ಇನ್ನೊಬ್ಬ ವ್ಯಕ್ತಿ ರಾಮನನ್ನ ಆರಾಧನೆ ಮಾಡ್ತಕ್ಕಂಥವನು ಶ್ರೀ ರಾಮಾಯ ನಮಃ ಅಂತ ಅಲ್ಲಿ ಬರೆದಿರ್ತಾನೆ. ಹೀಗೆ ಅನೇಕ ಈ ತರಹದ ಸಣ್ಣ ಸಣ್ಣ ಅಲ್ಲಿಂದಲೇ ಪ್ರಾರಂಭ ಮಾಡಿ, ಶ್ರೀ ಶಬ್ದದಿಂದ ಹಿಡಿದುಕೊಂಡು ಪ್ರಾರಂಭ ಮಾಡಿ ಕೊನೆಯವರೆಗೂ ಸಹಿತ ಇದನ್ನು ಯಾರು ರಚನೆ ಮಾಡಿದ್ರು ಅದಕ್ಕೆ ಪುಷ್ಪಿಕಾ ಅಂತ ಕರೀತಾರೆ. ಯಾರ್ ಕಾಲೋಫನ್ ಅಂತ ಹೇಳಿ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಇದನ್ನು ಯಾರು ರಚನೆ ಮಾಡಿದ್ರು, ಯಾವ ವಂಶದವನು, ಯಾವ ಗೋತ್ರದವನು, ಯಾವ ಗುರುವಿನ ಶಿಷ್ಯ, ಅದನ್ನೆಲ್ಲ ಹೇಳ್ಕೊಂಡಿರ್ತಾನೆ. ಅದನ್ನೆಲ್ಲವೂ ಸಂಗ್ರಹ ಮಾಡಬೇಕು. ಮಾಡಿ ಅನಂತರದಲ್ಲಿ ಗ್ರಂಥದಲ್ಲಿ ಪ್ರವೇಶ ಮಾಡಿದಾಗ ಹಲವಾರು ಸಮಸ್ಯೆಗಳು ಬರ್ತದೆ. ನಾನು ನಿನ್ನೆ ಹೇಳಿದೆ, ಆಷಾಢಸ್ಯ ಪ್ರಥಮ ದಿವಸೇ ಮೇಘಮಾಶ್ಲಿಷ್ಟ ಸಾನುಂ. ಹಾಗಾದ್ರೆ ವಕ್ರಪ್ಪ ಅಲ್ಲಿ ಹೇಳ್ತಾರೆ ಆಷಾಢಸ್ಯ ಪ್ರಥಮೇ. ಹಾಗಾದ್ರೆ ಮಲ್ಲಿನಾಥಾಚಾರ್ಯರು ಹೇಳ್ತಾರೆ ಪ್ರಥಮ ಎಂಬ ಪಾಠವೇ ಶುದ್ಧ, ಪ್ರಶಮ ಅಂತ ಅಲ್ಲ. ಪ್ರಥಮ ಪಾಠವನ್ನೇ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಪ್ರಥಮ ಎಂದು ತೆಗೆದುಕೊಳ್ಳಬೇಕು. ಮೇಘಗಳು ಸೇರುವುದು ಆಷಾಢದ ಪ್ರಥಮ ದಿವಸ, ಕಾರ ಹುಣ್ಣಿಮೆಯ ಮಾರನೆಯ ದಿನ. ಎಲ್ಲ ಮೋಡಗಳು ಸೇರ್ತಾವಲ್ಲ, ಆ ಮೇಘಗಳೆಲ್ಲ ಸೇರಿದಾಗ ಕಾಳಿದಾಸ ಈ ಸಂದೇಶವನ್ನು ಮೇಘಕ್ಕೆ ತಿಳಿಸ್ತಾನೆ. ಆ ಮೇಘಗಳು ಸಂದೇಶವನ್ನು ತಿಳಿಸುವ ಕಾರ್ಯವನ್ನು ಮಾಡ್ತಾರೆ. ಹೀಗೆ ಅದಕ್ಕೆ ಬಹಳಷ್ಟು ನಿಷ್ಪತ್ತಿಯನ್ನು ಕೊಟ್ಟಿದ್ದಾರೆ ಇರಲಿ. ಹೀಗಾಗಿ ಪ್ರಥಮ ಇದು ಬಹಳ ಶುದ್ಧ, ಪ್ರಶಮ ಶುದ್ಧವಾಗುವುದಿಲ್ಲ ಅಂತ ಹೇಳಿ ವ್ಯಾಖ್ಯಾನಕಾರರು ಚಿಂತನೆ ಮಾಡ್ತಾರೆ. ಇರಲಿ, ವ್ಯಾಖ್ಯಾನಕಾರರ ಚಿಂತನೆಯನ್ನ ಅನಂತರದಲ್ಲಿ ನೋಡೋಣ. ಆದರೆ ನನ್ನ ಹತ್ತಿರ ಸಿಕ್ಕಿರತಕ್ಕಂತಹ ಮೇಘದೂತದ ವ್ಯಾಖ್ಯಾನದಲ್ಲಿ ಪ್ರಥಮ ಎಂಬ ಪಾಠ ಸ್ವೀಕಾರ ಮಾಡಿದ್ದಾರೋ, ಪ್ರಶಮ ಎಂಬ ಪಾಠ ಸ್ವೀಕಾರ ಮಾಡಿದ್ದಾರೋ ನೋಡಿ. ನನ್ನ ಕೈಯಲ್ಲಿ 4 ವ್ಯಾಖ್ಯಾನಗಳಿದೆ. 4 ವ್ಯಾಖ್ಯಾನಗಳಂದ್ರೆ 4 ಲಿಪಿಗಳಲ್ಲಿ ರಚಿತವಾಗಿರ್ತಕ್ಕಂತಹ ಒಂದೇ ವ್ಯಾಖ್ಯಾನ ನನ್ನ ಹತ್ತಿರ ಇದೆ. ಆದರೆ ಒಂದು ವ್ಯಾಖ್ಯಾನದಲ್ಲಿ ಪ್ರಥಮ ಅಂತ ಇದೆ, 2ನೇ ವ್ಯಾಖ್ಯಾನದಲ್ಲಿಯೂ ಪ್ರಥಮ ಅಂತ ಇದೆ, 3ನೇ ವ್ಯಾಖ್ಯಾನದಲ್ಲಿಯೂ ಪ್ರಥಮ ಅಂತ ಇದೆ. ಆದರೆ ಯಾವುದೋ 4ನೇ ವ್ಯಾಖ್ಯಾನದಲ್ಲಿ ಪ್ರಶಮ ಅಂತ ಇದೆ. ಆವಾಗ ನಾವು ಪ್ರಥಮ ಇದು ಶುದ್ಧ ಅಂತ ಹೇಳಬೇಕಾದ್ರೆ ನಾವು ಸಂಪಾದನೆ ಮಾಡತಕ್ಕಂತಹ ಗ್ರಂಥ ಸಂಶೋಧಕರು ಅದು ಪ್ರಥಮ ಹೇಗೆ ಶುದ್ಧ ಅಂತ ಹೇಳಿ ನಾವು ಅದನ್ನು ಚಿಂತನೆ ಮಾಡಿ ಅದಕ್ಕೆ ಬರಿಬೇಕಾಗ್ತದೆ. ಇದು ಪಾಠ ಪರಿಷ್ಕಾರ ವಿಷಯ ಅಂತ ಕರೀತಾರೆ. ಪಾಠ ವಿಮರ್ಶಾತ್ಮಕವಾಗಿ ಅಧ್ಯಯನ ಮಾಡುವುದು ಅಂತ ಕರೀತಾರೆ. ಹಾಗೆ ಪಾಠ ವಿಮರ್ಶೆಯನ್ನ ಮಾಡಿ ಆ ಗ್ರಂಥ ಸಂಶೋಧನೆ ಮಾಡುವುದಿದೆಯಲ್ಲ, ಅದಕ್ಕೆ ಶೋಧಿತ ಗ್ರಂಥ, ಕ್ರಿಟಿಕಲ್ ಎಡಿಷನ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತಾರೆ. ಸಂಶೋಧನೆ ಆವೃತ್ತಿ, ಶೋಧ ಆವೃತ್ತಿ ಅಂತ ಕರೀತಾರೆ. ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾದ್ರೆ
ಪಂಡಿತ ಆವೃತ್ತಿ, ಪಂಡಿತ ಕೃತಿ ಆವೃತ್ತಿ ಅಂತ ಕರೀತಾರೆ. ಅಂದ್ರೆ ಈ ಪಂಡಿತ ಕೃತಿ ಅಂತ ಮಾಡಬೇಕು, ಆವೃತ್ತಿ ಅಂತ ಮಾಡಬೇಕಾದ್ರೆ, ಶೋಧ ಆವೃತ್ತಿ ಅಂತ ಮಾಡಬೇಕೆ, ಇಷ್ಟೆಲ್ಲ ಕಾರ್ಯಗಳಾಗಬೇಕು. ಹಾಗಾದ್ರೆ ಇದು ಒಂದು ಗ್ರಂಥ ಸಂಪಾದನೆಯ ಒಂದು ಭಾಗ ನಾನು ಹೇಳ್ತಾ ಇರೋದು. ಹೀಗೆ ಹಲವಾರು ಭಾಗಗಳನ್ನ ಇಟ್ಟುಕೊಂಡು ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇರಬೇಕು. ಹೀಗೆ ಅನೇಕ ಪಾಠ ಭೇದಗಳ ಸಮಸ್ಯೆ ಬರ್ತದೆ. ಹಾಗಾದ್ರೆ ನನಗೆ ಸಿಕ್ಕಿರುವ ಪಾಠಗಳಲ್ಲಿ ಹೀಗಿದೆ ಅಂತ ಗೊತ್ತಾದ ಮೇಲೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ, ಹಾಗಾದ್ರೆ ಕೆಲವು ಗ್ರಂಥಗಳು ಪ್ರಕ್ಷಿಪ್ತವಾಗಿದೆ, ಕೆಲವು ಶ್ಲೋಕಗಳು ಇಲ್ಲ, ಕೆಲವು ಶ್ಲೋಕಗಳು ಕ್ವಚಿತ್ ಕುರಿಯು ವ್ಯತ್ಯಾಸ, ಕೆಲವು ಏನು ಅಂದರೆ ಮಧ್ಯದಲ್ಲಿ ಸೇರಿಸಿದ್ದಾರೆ, ಕೆಲವು ಶ್ಲೋಕಗಳೇ ಹೋಗಿದೆ. ಹಾಗಾದ್ರೆ ಅಲ್ಲಿ ಈ ಶ್ಲೋಕಗಳಿದೆ, ಇಲ್ಯಾಕೆ ಈ ಶ್ಲೋಕಗಳಿಲ್ಲ? ಹಾಗಾದ್ರೆ ಒಂದೇ ಹಸ್ತಪ್ರತಿ ನನ್ನ ಕೈಯಲ್ಲಿ ಸಿಕ್ಕಾಗ ನಾನು ಹಾಗಾದ್ರೆ ಈ 2-3 ಶ್ಲೋಕಗಳು ನನ್ನ ಹತ್ತಿರ ಇಲ್ಲ, ಆದರೆ ಬೇರೆ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೇವೆ 2-3 ಶ್ಲೋಕಗಳಿದೆ, ಹಾಗಾದ್ರೆ ಅವು ಒಂದು ಶ್ಲೋಕ, ಅಥವಾ ಅದನ್ನ ಯಾರು ಮಾಡಿ ಸೇರಿಸಿದ್ರೋ, ಅಥವಾ ಅಥವಾ ನನ್ನಲ್ಲಿ ಇರ್ತಕ್ಕಂತಹ ಗ್ರಂಥದಲ್ಲೇ ಅದು ಇಲ್ಲೋ, ಹೀಗೆ ನಮಗೆ ಈ ರೀತಿ ಸಂಶೋಧನೆಯನ್ನ, ಅಂದರೆ ಪ್ರಕ್ಷಿಪ್ತ ವಿಷಯಗಳ ಬಗ್ಗೆ, ವ್ಯತ್ಯಾಸವಾಗಿರ್ತಕ್ಕಂತಹ ವಿಷಯಗಳ ಬಗ್ಗೆ ಸಂಶೋಧನೆಯನ್ನ ಮಾಡಬೇಕಾದರೆ ಆ ಗ್ರಂಥಗಳನ್ನ ಮುಂದೆ ಇಟ್ಟುಕೊಂಡಾಗ ಮಾತ್ರ ಸಾಧ್ಯ. ಕೊನೆಯಲ್ಲಿ ಇವುಗಳಿಂದಲೇ ಸಮಸ್ಯೆ ಪರಿಹಾರವಾಗದೇ ಇದ್ದಾಗ ಆ ಗ್ರಂಥಗಳಿಗೆ ಕೆಲವು ವ್ಯಾಖ್ಯಾನಗಳು ಇರ್ತದೆ. ಆ ವ್ಯಾಖ್ಯಾನಕಾರರು ಯಾವ ಪಾಠ ಸ್ವೀಕಾರ ಮಾಡಿದ್ದಾರೆ, ಅವರು ಪ್ರಥಮ ಪಾಠ ಸ್ವೀಕಾರ ಮಾಡಿದ್ದಾರೋ ಅಥವಾ ಪ್ರಥಮ ಪಾಠ ಸ್ವೀಕಾರ ಮಾಡಿದ್ದಾರೋ ಅಂತ ವ್ಯಾಖ್ಯಾನಗಳನ್ನ ಪ್ರವೇಶ ಮಾಡಿದಾಗ ಅವರು ಅಲ್ಲಿ ನಿರ್ಣಯ ಕೊಡ್ತಾರೆ. ಆ ನಿರ್ಣಯಗಳನ್ನು ತೆಗೆದುಕೊಂಡು ನಾವು ನಿರ್ಣಯ ಮಾಡಿ ವಿಮರ್ಶೆ ಮಾಡಿ ಅವುಗಳ ಗ್ರಂಥಗಳ ಸಂಶೋಧನೆ ಮಾಡತಕ್ಕಂಥದ್ದು ಶೋಧ ಆವೃತ್ತಿ ಅಂತ ಕರೀತಾರೆ. ಹೌದು, ಇದೆಲ್ಲ ದೊಡ್ಡ ವಿಷಯ. ಇದನ್ನೆಲ್ಲ ಮಾಡುವುದು ಹೇಗೆ ಅಂತಂದ್ರೆ, ನಾನು ಹೇಳ್ತಾ ಇದ್ದೇನೆ, ಒಂದು ಗ್ರಂಥ ಸಂಶೋಧನೆ ಮಾಡಬೇಕಾದ್ರೆ, ಒಂದು ಗ್ರಂಥ ಸಂಪಾದನೆ ಮಾಡಬೇಕಾದರೆ ಒಬ್ಬ ಸಂಪಾದಕನಿಗೆ ಇರಬೇಕಾಗಿರ್ತಕ್ಕಂತಹ ಮುಖ್ಯ ಲಕ್ಷಣ ಏನು ಅಂದ್ರೆ ಸಹನೆ. ನಾನೆಲ್ಲ ಝಟಿತಿ ತಕ್ಷಣದಲ್ಲೇ ಮಾಡ್ತೇನೆ ಅಂತಂದ್ರೆ ಸಾಧ್ಯವೇ ಇಲ್ಲ, ಸರ್ವಥಾ ಸಾಧ್ಯ ಇಲ್ಲ. ಇದಕ್ಕೆ ಸಹನೆ ಎಂಬುದು ಬಹಳ ಪ್ರಧಾನವಾದದ್ದು. ಪೇಷನ್ಸ್ ತುಂಬಾ ಬೇಕು. ಲಿಪಿಗಳ ಅಧ್ಯಯನ ಮಾಡುವಾಗಲೂ ತುಂಬ ಸಹನೆ ಬೇಕು. ಈ ಪಾಠ ವಿಮರ್ಶೆಗಳನ್ನ ಮಾಡಿ ಶೋಧ ಆವೃತ್ತಿಯನ್ನು ಕೊಡುವ ಸಂದರ್ಭದಲ್ಲಿಯೂ ಸಹಿತ ಬಹಳ ಸಹನೆ ಬೇಕು. ಆ ಸಹನೆಯನ್ನು ಇಟ್ಟುಕೊಂಡ್ರೆ ಮಾತ್ರ ಅಧ್ಯಯನ ಮಾಡಲಿಕ್ಕಾಗ್ತದೆ ಹೊರತಾಗಿ ಸಹನೆ ಇಲ್ಲದೆ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಗ್ರಂಥ ಸಂಪಾದನೆಯ ಮಾಡುವ ಸಂದರ್ಭದಲ್ಲಿ ಇದಕ್ಕೆ ಬಹಳಷ್ಟು ವಿಷಯಗಳಿದೆ, ಬಹಳಷ್ಟು ಚರ್ಚೆ ಇದೆ. ಆದರೆ ನಾನು ನಿಮಗೆ ಪ್ರಧಾನವಾಗಿ ಅಂಶಗಳ ಪರಿಚಯ ಮಾತ್ರ ಮಾಡಿಕೊಡ್ತಾ ಇದ್ದೇನೆ. ಸ್ಕೆಲಿಟನ್ ಅಂದ್ರೆ ಅದರ ಒಂದು ಸ್ವರೂಪ, ಅದರ ಒಂದು ಏನು ಅಂದರೆ ಅದಕ್ಕೆ ಒಂದು ನೋಟವನ್ನ ನಾನು ನಿಮಗೆ, ಒಳನೋಟವನ್ನ ಸಣ್ಣದಾಗಿರ್ತಕ್ಕಂಥ ನಿಮ್ಗೆ ಪ್ರತಿಪಾದನೆ ಮಾಡಿ ಕೊಡ್ತಾ ಇದ್ದೇನೆ. ಇದರ ಒಳಗಡೆ ಪ್ರವೇಶ ಮಾಡಿದಾಗ ಇನ್ನೂ ತುಂಬಾ ಹಲವಾರು ವಿಷಯಗಳಿದೆ, ಅನೇಕ ವಿಚಾರಗಳಿದೆ. ಅವುಗಳ ವಿಮರ್ಶೆಯನ್ನು ಮಾಡೋದಕ್ಕೆ ನಾವು ಅದನ್ನು ಅಧ್ಯಯನ ಮಾಡಿದಾಗ ಮಾತ್ರ ಅದರಲ್ಲಿ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಉಂಟು. ಹೀಗಾಗಿ ಇದನ್ನೆಲ್ಲ ಇಟ್ಟುಕೊಂಡು ಆ ಗ್ರಂಥ ಸಂಪಾದನೆಯನ್ನ ನಾವು ಪ್ರಧಾನವಾಗಿ ಮಾಡಬೇಕು ಎಂಬರ್ತಕ್ಕಂಥದ್ದು ಒಂದು ವಿಚಾರ. ಹೀಗೆ ಈ ಗ್ರಂಥ ಸಂಪಾದನೆಯನ್ನ ಮಾಡಬೇಕು, ಹೀಗಾಗಿ ಹಸ್ತಪ್ರತಿಗಳನ್ನ ಅಧ್ಯಯನ ಮಾಡಬೇಕು, ಅದಕ್ಕಾಗಿ ಈ ಲಿಪಿಗಳನ್ನ ಅಧ್ಯಯನ ಮಾಡಬೇಕು. ಇದನ್ನೆಲ್ಲವನ್ನು ಸಹಿತ ನಮಗೆ ತಿಳಿಸಿಕೊಡ್ತದೆ ಈ ಹಸ್ತಪ್ರತಿ ಶಾಸ್ತ್ರದಲ್ಲಿ. ನ್ಯಾಯಶಾಸ್ತ್ರ, ವ್ಯಾಕರಣ, ಮೀಮಾಂಸಾ. ನಾನು ನಿಮಗೆ ಹೇಳ್ತಾ ಇರ್ತೇನೆ, ನೀವು ನ್ಯಾಯಶಾಸ್ತ್ರದ ಅಧ್ಯಾಪಕರಿರಬಹುದು, ಮೀಮಾಂಸಾ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಅಲಂಕಾರ ಶಾಸ್ತ್ರ, ಹೀಗೆ ಅನೇಕ ಶಾಸ್ತ್ರದ ಅಧ್ಯಾಪಕರಿದ್ದೀರಿ, ಕಾರ್ಯವನ್ನು ಮಾಡ್ತಾ ಇದ್ದೀರಿ. ಆದರೆ ಅನೇಕ ಕೃತಿಗಳಿದೆ, ಆ ಕೃತಿಗಳು ಇನ್ನೂ ಸಹಿತ ನಮಗೆ ಪ್ರಕಟವಾಗಿಲ್ಲ. ಅವುಗಳನ್ನು ಪ್ರಕಟ ಮಾಡುವವರು ಯಾರು? ನಿಮಗೆ ಹೇಳ್ತೇನೆ, ಬೇರೆ ಏನೂ ಬೇಡ. ಮೈಸೂರು ORIದಲ್ಲಿ ಇರ್ತಕ್ಕಂತಹ ಗ್ರಂಥ ಸೂಚಿಗಳನ್ನು ನೋಡಿ, ಏನು ಅಂದ್ರೆ ಅಲಂಕಾರ ಶಾಸ್ತ್ರದಲ್ಲಿ ನಮಗೆ ಗೊತ್ತುಂಟು, ಮಮ್ಮಟನ ಕಾವ್ಯಪ್ರಕಾಶ ಇದೆ, ಭರತನ ನಾಟ್ಯಶಾಸ್ತ್ರದಿಂದ ಹಿಡಿದುಕೊಂಡು ಅನೇಕ ಕೃತಿಗಳು, ದಂಡಿಯ ಕಾವ್ಯಾದರ್ಶ, ಕಾವ್ಯಾಲಂಕಾರ ಸೂತ್ರವೃತ್ತಿ, ವಾಮನ ಕಾವ್ಯಾಲಂಕಾರ ಸೂತ್ರವೃತ್ತಿ, ಹೀಗೆ ಅನೇಕ ಅಲಂಕಾರ ಶಾಸ್ತ್ರದ ಅನೇಕ ಗ್ರಂಥಗಳು.
ಅಲಂಕಾರ ಸರ್ವಸ್ವ, ಹೀಗೆ ಅನೇಕ ಗ್ರಂಥಗಳಿವೆ. ಅಲಂಕಾರ ಶಾಸ್ತ್ರದಲ್ಲಿ ಚೆನ್ನಾಗಿ ಅನೇಕ ವ್ಯಾಖ್ಯಾನಗಳು ಸಹಿತ ಇದೆ. ಜಗನ್ನಾಥನ ರಸಗಂಗಾಧರ, ಹೀಗೆ ಅನೇಕ ವ್ಯಾಖ್ಯಾನ ಗ್ರಂಥ, ಅನೇಕ ಸ್ವತಂತ್ರ ಕೃತಿಗಳು, ಅವುಗಳಿಗೆ ವ್ಯಾಖ್ಯಾನ ಗ್ರಂಥಗಳು ಇವೆ. ಆದರೆ ನಮ್ಮ ಮುಂದೆ ಇಷ್ಟೇ ಇಲ್ಲ. ನೀವು ಅಲಂಕಾರ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ವ್ಯಾಕರಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಬೇರೆ ಬೇರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಹಸ್ತಪ್ರತಿಗಳ ಮ್ಯಾನಸ್ಕ್ರಿಪ್ಟ್ಗಳ ಕ್ಯಾಟ್ಲಾಗ್ ಅನ್ನ ನೀವು ಮುಂದೆ ಹಿಡಿದುಕೊಂಡು ಕುಳಿತುಕೊಂಡರೆ ನಾನು ಓದಿದ್ದು ಕೇವಲ ಪುಸ್ತಕವಾ ಅಂತ ಅನಿಸತ್ತೆ ನಮಗೆ. ಯಾಕಂದ್ರೆ ನಮಗೆ ಹೆಸರು ಗೊತ್ತಿರೋದು 5 ಪುಸ್ತಕ, 6 ಪುಸ್ತಕ. ಅಬ್ಬಬ್ಬಾ ಅಂದ್ರೆ ನಾನು ಕಾವ್ಯ ಪ್ರಕಾಶ ಓದ್ತೇನೆ, ಇದು ದಂಡಿ ಕಾವ್ಯಾದರ್ಶವನ್ನು ಓದ್ತೇನೆ, ಭರತನ ನಾಟ್ಯಶಾಸ್ತ್ರವನ್ನು ಓದ್ತೇನೆ, ಕೃಷ್ಣಾವಧೂತ ಪಂಡಿತರು ಬರೆದಿರತಕ್ಕಂಥ ಅಲಂಕಾರ ಸರ್ವಸ್ವ ಅಲ್ಲಿಂದ ಹಿಡಿದುಕೊಂಡು ಅರ್ವಾಚೀನರ ಅಲಂಕಾರಿಕರ ತನಕ ಏನು ಗ್ರಂಥಗಳಿದೋ ಅಷ್ಟು ಪರಿಚಯ ನಮಗೆ. ಅದಲ್ಲದೆ ರಸದ ಬಗ್ಗೆ, ವಕ್ರೋಕ್ತಿಯ ಬಗ್ಗೆ ಹಲವಾರು ಸ್ವತಂತ್ರ ಕೃತಿಗಳು ಪ್ರಾಚೀನರು ಅನೇಕರು ಮಾಡಿಟ್ಟಿದ್ದಾರೆ. ಆದ್ರೆ ಅವು ಎಲ್ಲರ ಹೆಸರು ಸಿಗ್ತದೆ, ಉಲ್ಲೇಖ ಸಿಗ್ತದೆ, ಯಾವ ಗ್ರಂಥಕಾರ ಅಂತ ಸಿಗ್ತದೆ, ಅವನು ಅರ್ವಾಚೀನ ಗ್ರಂಥಕಾರನೋ ಪ್ರಾಚೀನ ಗ್ರಂಥಕಾರನೋ, ಅಲ್ಲಿ ನಮಗೆ ಆ ವ್ಯಾಖ್ಯಾನಗಳ ಪರಿಚಯ ಸಿಗ್ತದೆ. ಆದರೆ ಅವುಗಳು ಇವತ್ತಿನ ದಿವಸ ಉಪಲಬ್ಧ ಇಲ್ಲ. ಯಾಕೆ ಉಪಲಬ್ಧ ಇಲ್ಲ ಅಂದ್ರೆ ಅದನ್ನು ಯಾರೂ ಸಂಶೋಧನೆ ಮಾಡ್ತಿಲ್ಲ, ಅದನ್ನ ಯಾರೂ ಅಧ್ಯಯನ ಮಾಡ್ತಿಲ್ಲ. ಯಾಕೆಂದ್ರೆ ನಮಗೆ ಆ ಸಹನೆ ಇಲ್ಲ. ಹೀಗಾಗಿ ಅವುಗಳ ಸಂಶೋಧನೆ ಮಾಡಬೇಕಾದ್ರೆ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಯಾಕೆ ಇಷ್ಟೆಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ, ವಿದ್ಯಾರ್ಥಿಗಳಲ್ಲಿ, ಸಂಸ್ಕೃತ ವಿದ್ಯಾರ್ಥಿಗಳಿಂದಲೇ ಇದು ಸಾಧ್ಯ. ಕೈಹಿಕರಣೀಯಂ, ಸಂಸ್ಕೃತ ತಜ್ಞೈಹಿಕರಣೀಯಂ, ಭಾಷಾ ತಜ್ಞೈಹಿಕರಣೀಯಂ. ಬೇರೆಯವರಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಕೆಲಸವನ್ನು. ಅದಕ್ಕಾಗಿ ಸಂಸ್ಕೃತ ಶಿಕ್ಷಕರಾಗಿರ್ತಕ್ಕಂಥವರು ನಾವು ವಿದ್ಯಾರ್ಥಿಗಳಿಗೆ ಈ ಸಂಶೋಧನೆಯ ಪ್ರವೃತ್ತಿಯಲ್ಲಿ ಮುಂದುವರೆಸಿ ಅವರಿಗೆ ಈ ತರಹದ ಸಂಶೋಧನೆಯನ್ನು ಮಾಡಿ ಗ್ರಂಥಗಳನ್ನು ಜಗತ್ತಿಗೆ ಕೊಡತಕ್ಕಂತಹ ಕೆಲಸ ಮಾಡಿ, ಅದು ನಿಮ್ಮ ದೊಡ್ಡದಾದ ಯೋಗದಾನ ಅಂತ ಹೇಳಿ ನೋಡಿ. ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಸ್ವತಃ ನಾವು ಶಿಕ್ಷಕರಾದವರು ನಾವು ಅದನ್ನು ಮಾಡಬೇಕು, ಅನೇಕ ಗ್ರಂಥಗಳ ಸಂಶೋಧನೆಯನ್ನು ಮಾಡಬೇಕು. ಹೀಗಾಗಿ ನಾವು ನಮ್ಮ ಮಿತಿಯನ್ನು ಬಿಟ್ಟು ಹೊರಗಡೆ ಬಂದು ಈ ತರಹದ ಸಂಶೋಧನೆ, ಅಂದರೆ ನಾವು ಒಂದು ಕಾರ್ಯಕ್ಷೇತ್ರ ಮಾಡ್ಕೊಂಡಿರ್ತೇವೆ, ಇಷ್ಟು ಪಾಠ, ಇಷ್ಟು ವಿಷಯಗಳು, ಅದಲ್ಲದೆ ಹೆಚ್ಚಿನ ಅಧ್ಯಯನವನ್ನು, ಹೆಚ್ಚಿನ ಸಂಶೋಧನೆಯನ್ನು ನಾವು ಮಾಡಲೇಬೇಕು. ಹೀಗಾಗಿ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದ ಕ್ವಚಿತ ಅತ್ಯಶಕ್ತಿಯತು ನಿದ್ರಾದೋ ಪುನರೇವ ಸಮಭ್ಯಸೇತ. ನಿರಂತರವಾಗಿ ನಾವು ಮಾಡಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಏನಾದರೂ ಒಂದು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಈ ಸಂಶೋಧನೆಯ ಕುರಿತು ಕೆಲವು ವಿಚಾರಗಳನ್ನು ಪ್ರಸ್ತುತಪಡಿಸುವುದಕ್ಕಾಗಿ ಮಾನ್ಯ ನಿರ್ದೇಶಕರು ನಮ್ಮ ಪಾಗೋಜಿ ಸರ್ ಅವರು, ವಿದ್ವಾನ್ ಡಾಕ್ಟರ್ ಪ್ರಕಾಶ್ ಪಾಗೋಜಿ ಸರ್ ಅವರು ನನಗೆ ತಿಳಿಸಿಕೊಟ್ರು. ಆವಾಗ ಪಾಗೋಜಿ ಸರ್ ನನಗೆ ಹೇಳಿದರು, ಸಾಹಿತ್ಯದ ಬಗ್ಗೆ, ನಾನು ಸಾಹಿತ್ಯದ ವಿಷಯದ ಬಗ್ಗೆ ಪಾಠ ಮಾಡ್ತೇನೆ, ಅಲಂಕಾರ ಶಾಸ್ತ್ರ ವಿಷಯದ ಬಗ್ಗೆ ಪಾಠ ಮಾಡ್ತೇನೆ, ಅಷ್ಟು ಮಾತ್ರ ಅಲ್ಲ ವೇದಾಂತದ ವಿಷಯದ ಬಗ್ಗೆ ನಾನು ಪಾಠ ಮಾಡ್ತೇನೆ. ಆದರೆ ಈ ಸಂಶೋಧನೆಯ ವಿಷಯದ ಕುರಿತು ನಮ್ಮ ಟೀಚರ್ಗಳಿಗೆ, ನಮ್ಮ ಎಲ್ಲ ಶಿಕ್ಷಕರಿಗೆ, ಯಾಕಂದರೆ ನಮಗೆ ವಿದ್ಯಾರ್ಥಿಗಳನ್ನು ಕೊಡುವಂತಹ ಭವಿಷ್ಯ ನಿಧಿಗಳೇ ನೀವೇ ವಿದ್ಯಾರ್ಥಿಗಳೇ ನಮಗೆ ಇಷ್ಟು ತಂದು ಕೊಡ್ತಾ ಇದ್ದೀರಿ. ಇಲ್ಲಾಂದ್ರೆ ನೀವೇ ಇಲ್ಲದೆ ನಮಗೆ ಯಾವ ಸಂಸ್ಕೃತ ವಿದ್ಯಾರ್ಥಿಗಳು ಬರೋದು ತುಂಬ ಕಷ್ಟ. ಯಾರಿಗೆ ಓದಬೇಕು ಸಂಸ್ಕೃತ ಇವತ್ತಿನ ಈ ಪರಿಸರದೊಳಗೆ? ಆದರೆ ಅಂತಹ ನೀವೆಲ್ಲ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಒಟ್ಟುಗೂಡಿಸಿ ಕಾವ್ಯ, ಸಾಹಿತ್ಯ, ಮಧ್ಯಮ, ಉತ್ತಮ ಹೀಗೆ ಮಾಡಿಸಿ ಸಂಸ್ಕೃತದಲ್ಲಿ ವೃತ್ತಿಯನ್ನು ಕೊಟ್ಟು ಅವರನ್ನು ಕಳಿಸಿದಾಗ ಅವರಿಂದ ಈ ತರಹದ ಉತ್ತಮ ಸಂಶೋಧನೆಯನ್ನು ಮಾಡಿ ಜಗತ್ತಿಗೆ ನಮ್ಮ ಸಂಸ್ಕೃತ ವಾಂಗ್ಮಯದ ಗರಿಮೆಗಳನ್ನು ತಿಳಿಸಿಕೊಡುವಂತಹ ಕೆಲಸಕ್ಕೆ ನೀವು ಪ್ರಧಾನವಾಗಿ ನಿರೂಪಿಸಿ ಕೊಟ್ಟಿದ್ದೀರಲ್ಲ, ಇದೊಂದು ದೊಡ್ಡ ಸೌಭಾಗ್ಯ. ಇದೆಲ್ಲರಿಗೂ ಸಹಿತ ಇದು ಸಿಗತಕ್ಕಂಥದ್ದಲ್ಲ. ಹೀಗಾಗಿ ಇವತ್ತಿನ ಈ 3 ದಿನಗಳ ತರಗತಿಗಳಲ್ಲಿ ನಾನು ಕೇವಲ ನಿಮಗೆ ಥಿಯರಿ ವಿಷಯಗಳನ್ನು ಪ್ರತಿಪಾದಿಸಿದ್ದೇನೆ. ಮುಂದೆ ನಮ್ಮ ನಿರ್ದೇಶಕರು ಹೇಳಿದ್ದಾರೆ, ಅವರ ಕಳಕಳಿ ಬಹಳಷ್ಟು ಇದೆ, ಅವರು ಅದನ್ನೆಲ್ಲ ಹೀಗೆ ಮಾಡಬೇಕು ಅಂತ ಸಾಕಷ್ಟು ವಿಷಯಗಳು ನನ್ನ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಸುಮಾರು 10 ವರ್ಷದ ಗೆಳೆತನ ಪ್ರಕಾಶ್ ಪಾಗೋಜಿ ಸರ್ ಜೊತೆ ನನಗೆ ಇರೋದ್ರಿಂದ ಅವರು ತುಂಬ ಈ ರೀತಿ ಮಾಡಬೇಕು ಆಚಾರ್ಯ, ಈ ರೀತಿ ಮಾಡಬೇಕು ಅಂತ ನನ್ನ ಮುಂದೆ ಸಾಕಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಈ ಕರೋನಾ ಭಯ ಇರುವುದರಿಂದ ನಾವೆಲ್ಲೂ ಓಡಾಡ್ಲಿಕ್ಕೆ ಆಗ್ತಿಲ್ಲ. ಈ ಸಂದರ್ಭದಲ್ಲಿ ಇದೊಂದು ಅವಕಾಶ, ನೀವು ಸಂಶೋಧನೆ ಮಾಡಿ, ನಿಮಗೆ ಬೇಕು ಅಂದರೆ ಸರ್ ನನ್ನ ಫೋನ್ ನಂಬರ್ ಕೊಡ್ತಾರೆ, ನೀವು ಸಂಶೋಧನೆಯ ವಿಷಯ ಏನೇ ಇದ್ರೂ ನನಗೆ ಯಾವುದೇ ಸಂದರ್ಭದಲ್ಲಿ 24x7 ನನಗೆ ಕಾಲ್ ಮಾಡಬಹುದು. ನಿಮ್ಮ PhD, MPhil
ಅಥವಾ ಯಾವುದೇ ಗ್ರಂಥ ಸಂಶೋಧನೆಯ ಸಂಪಾದನೆಗೆ ನನಗೇನು ತಿಳಿದಿದೆಯೋ ಆ ವಿಷಯಗಳನ್ನು ನಾನು ನಿಮ್ಮ ಪ್ರಸ್ತುತಪಡಿಸೋದಕ್ಕೆ ಪ್ರಯತ್ನವನ್ನು ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಿಮ್ಮ ಪಾಠಶಾಲೆಗಳಿಗೆ ಬಂದು ನಿಮ್ಮ ವಿದ್ಯಾರ್ಥಿಗಳಿಗೆ ತಮಗೂ